ಸೃಜನಾಲೋಚನಾ ಎಂಬ ಕಾವ್ಯನಾಮದಿಂದಲೇ ಸಾಹಿತ್ಯ ಕೃಷಿಯಲ್ಲಿ ಸದಾ ತೊಡಗಿಸಿಕೊಂಡಿರುವ ಸೃಜನ್ ಗಣೇಶ್ ಹೆಗಡೆಯವರು ಮೂಲತಃ ಮಲೆನಾಡಿನ ಹಸಿರುತಾಣದವರು. ಸೆಪ್ಟೆಂಬರ್ 26, 1997ರಲ್ಲಿ ಜನಿಸಿದ ಇವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾರುತೀಪುರದ ಸಮೀಪವಿರುವ ಗುಬ್ಬಿಗ ಗ್ರಾಮದವರು. ಗುಂಡುಮನೆ ಮನೆತನಕ್ಕೆ ಸೇರಿದ ಶ್ರೀಧರ್ ಹೆಗಡೆ ಗುಂಡುಮನೆ ಮತ್ತು ಜಯಲಕ್ಷ್ಮಿ ಹೆಗಡೆಯವರ ಜ್ಯೇಷ್ಠ ಪುತ್ರರಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಪಡೆದು ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಕಲಾ ವಿಭಾಗದಲ್ಲಿ ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜು ಕೇಡಲಸರದಲ್ಲಿ ಮುಗಿಸಿ ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಪದವಿ ಪಡೆದು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟದಲ್ಲಿ ಕನ್ನಡ ವಿಷಯದಲ್ಲಿ MA ಪದವಿ ಪಡೆದಿದ್ದಾರೆ. ಆಧ್ಯಾತ್ಮ ಸಾಂಗತ್ಯದಲ್ಲಿಯೇ ವೈಚಾರಿಕ ಹೊಳಹನ್ನ ಕಂಡು ತೋರಬಲ್ಲಂತಹ ಸಾಮರ್ಥ್ಯ ಹೊಂದಿರುವ ಇವರಿಗೆ ತತ್ವಶಾಸ್ತ್ರ ಅಚ್ಚುಮೆಚ್ಚಿನ ಆಸಕ್ತಿ. ಹಾಗೆಯೇ ಯಕ್ಷಗಾನ, ಭಾಗವತಿಕೆಯನ್ನು ಅಭ್ಯಾಸ ಮಾಡಿದ ಇವರು ಸುಂದರ ರಾಗತಾಳಗಳ ಗಾನ ನಿನಾದದಲ್ಲಿ ಜನಮನವನ್ನು ಲೀನವಾಗಿಸಬಲ್ಲರು. ಅಮೂಲ್ಯ ಕಂಠವನ್ನು ಹೊಂದಿದ ಇವರು ಹಾಡಲೂ ಬಲ್ಲರು. ದನಿ ಬದಲಿಸಿ ಅನುಕರಣೆಯಲ್ಲಿಯೇ ಕೊಳಲು ನುಡಿಸಲು ಬಲ್ಲರು. ನಿರಂತರ ಅಧ್ಯಯನ ಮತ್ತು ಅಧ್ಯಯನದಲ್ಲಿರುವ ಶ್ರದ್ಧೆಯ ಮೂಲಕವೇ ಬದ್ಧವಾಗಿ ತೊಡಗಿಸಿಕೊಂಡ ಇವರ ಸೃಜನಶೀಲ ಮತ್ತು ಸೃಜನೇತರ ಎರಡೂ ಪ್ರಕಾರಗಳ 1000ಕ್ಕೂ ಹೆಚ್ಚಿನ ಕವನಗಳನ್ನು, ಲೇಖನಗಳನ್ನು, ಗುಟುಕು ಚುಟುಕುಗಳನ್ನು ಗಮನಿಸಬಹುದು. ಇವರ ಮಿಥಿಲೆಯ ಮೊಗ್ಗು ಎಂಬ ಕಾದಂಬರಿ, ಗೋಜಗಾಮೃತ ಎಂಬ ಯಕ್ಷಗಾನ ಪ್ರಸಂಗವು ಪ್ರಕಟವಾಗಿದ್ದು, ಗೊಂಬೆಯ ಸಂಕಟ, ರಾಧಾ ಸ್ನೇಹಿಯಂತಹ ಅನೇಕ ಕವನ ಸಂಕಲನಗಳು ಇವರ ಬರಹದಲ್ಲಿದೆ. ಅಂತರ್ಜಾಲ ಮಾಧ್ಯಮಗಳಲ್ಲಿ ಇವರ ಸೃಜನ ಕಾವ್ಯ ರಾಮಾಯಣಂ, ಹನಿದನಿ, ನುಡಿಗಜ್ಜಾಯದಂತಹ ಬರಹಗಳು ಇವರ ಸಾಹಿತ್ಯದ ನಿತ್ಯಾನುಸಂಧಾನಕ್ಕೆ ಸಾಕ್ಷಿಯಾಗಿವೆ. ಇದು ಇವರ ಪ್ರಕಟಣೆಯಾಗುತ್ತಿರುವ 2ನೆಯ ಕಾದಂಬರಿ ಪಾದುಕೆಯ ಕಣ್ಣಂಚಿನಲ್ಲಿ. ಗುರುಭ್ಯೋ ನಮಃ. ಅಜ್ಞಾನದಿಂದ ಕೂಡಿದ ಬದುಕೆಂಬ ಪುಸ್ತಕದಲ್ಲಿ ಸುಜ್ಞಾನದ ಅಕ್ಷರಗಳನ್ನು ಮುದ್ರಿಸಿರುವ ಜಗದ್ಗುರುವಿಗೆ ನಮನ ಕೋಟಿಗಳನ್ನು ತಿಳಿಸುತ್ತಾ, ಪಾದುಕೆಯ ಕಣ್ಣಂಚಿನಲ್ಲಿ ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆ ವಿರಚಿಸಿರುವಂತಹ ಕೃತಿಯ ಬಿಡುಗಡೆಯ ಹೊಸ್ತಿಲಿನಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುಬ್ರಾ ಹೆಗಡೆ ಗುಂಡುಮನೆ ಅವರು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀಯುತ ಹರ್ತಾಳು ಹಾಲಪ್ಪನವರನ್ನ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಪುಸ್ತಕ ಕುರಿತಾದಂತಹ ಮಾತುಗಳನ್ನ ಆಡಲಿಕ್ಕೆ ವಿದ್ವಾಂಸರು, ಶಿಕ್ಷಣ ತಜ್ಞರು, ಯಕ್ಷಗಾನ ಸಂಶೋಧಕರಾಗಿರ್ತಕ್ಕಂತಹ ಡಾಕ್ಟರ್ ಶಂಕರ್ ಶಾಸ್ತ್ರಿ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಮುರುಳಿಗಿಂಗ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷರು ಅವರನ್ನ ಶ್ರೀಮಠದ ಪರವಾಗಿ ಪ್ರತಿನಿಧಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಅವರಿಗೂ ವೇದಿಕೆಗೆ ಆತ್ಮೀಯ ಸ್ವಾಗತ. ಹಾಗೆ ನಮಗೆ ಈ ಒಂದು ಆನ್ಲೈನ್ ಶೂಟಿಂಗ್ ಪ್ರೋಗ್ರಾಮ್, ಈ ಕಾರ್ಯಕ್ರಮಕ್ಕೆ ಈ ವ್ಯವಸ್ಥೆಯನ್ನ ರೂಪಿಸಿಕೊಟ್ಟಂತಹ ಕೆಳದಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆತ್ಮೀಯರು, ಬಂಧುಗಳು ಆಗಿರ್ತಕ್ಕಂತಹ ರಮೇಶ್ ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ. ಸಂಜನಾ ರಮೇಶ್ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ
ಧನ್ಯವಾದಗಳು. ನಾವೆಲ್ಲ ಕೋವಿಡ್ ಸಂಕಷ್ಟದಲ್ಲಿದ್ದೇವೆ. ನಿಜಕ್ಕೂ ಇಂತಹ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಮುನ್ನಡೆಸುತ್ತಿರುವಂತಹ ಆಡಳಿತದಲ್ಲಿ ಇರುವಂತಹ ಎಲ್ಲರಿಗೂ ಅತ್ಯಂತ ಸಂದಿಗ್ಧವಾದಂತಹ ಸನ್ನಿವೇಶ. ಮುಕ್ತವಾಗಿ ಎಲ್ಲರಿಗೂ ಕಾರ್ಯಕ್ರಮಗಳು ಇತ್ಯಾದಿಗಳನ್ನ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು, ಆದರೆ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಹಾಗೆ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಕಾಲ ಕಾಲಕ್ಕೆ ಸರ್ಕಾರ ಏನ್ ಹೇಳ್ತದೆ ಅದನ್ನ ಪಾಲಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬದ ನನ್ನ ಸಹೋದರನ ಪುತ್ರನಾಗಿರ್ತಕ್ಕಂತಹ ಸುಜನ್ ಗಣೇಶ್ ಗುಂಡುಮನೆ ಅವರು ರಚಿಸಿರುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡಲೇಬೇಕು. ಆದ್ರೆ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಬಿಡುಗಡೆ ಮಾಡುವಂತಹ ಸನ್ನಿವೇಶ ಸ್ಥಿತಿ ಅಲ್ಲ. ನಾವು ಅದಕ್ಕೆ ಹೋಗಲೇಬೇಕು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಸರಳವಾಗಿ ಆಯೋಜಿಸಿ ಅದನ್ನ ಇಂದಿನ ಆಧುನಿಕ ವ್ಯವಸ್ಥೆಗಳಿಗೆ ಒಳಪಡಿಸಿ ರಿಕಾರ್ಡ್ ಮಾಡಿ ತನ್ಮೂಲಕ ಆನ್ಲೈನ್ನಲ್ಲಿ ಬಿಡ್ತಕ್ಕಂತಹ ವ್ಯವಸ್ಥೆ ಈಗ ನಡೀತಾ ಇದೆ. ಒಂದು ಹೊಸ ವ್ಯವಸ್ಥೆಗೆ ನಾವು ನಮ್ಮನ್ನ ತೊಡಗಿಸಿಕೊಳ್ಳಲೇಬೇಕಾದಂತಹ ಇಂದಿನ ಸನ್ನಿವೇಶ. ಹಾಗಾಗಿ ಜನ ಸೇರಿಸಿಯೇ ಕಾರ್ಯಕ್ರಮಗಳು ಅನ್ನೋದಕ್ಕಿಂತ ಜನ ನೋಡುವ ಕಾರ್ಯಕ್ರಮಗಳಾಗಿ ಮಾಡುವಂತಹ ಜವಾಬ್ದಾರಿ ಈ ದೇಶದ ನಾಗರಿಕರಾಗಿ ನಮ್ಮೆಲ್ಲರಿಗೂ ಇದೆ. ಅದನ್ನ ಅತ್ಯಂತ ಹೃದಯಪೂರ್ವಕವಾಗಿ ಗೌರವಿಸುತ್ತಾ ಈ ಕಾರ್ಯಕ್ರಮವನ್ನ ಇವತ್ತು ಈ ರೀತಿ ಆಯೋಜಿಸಿವೆ. ಈ ಕಾರ್ಯಕ್ರಮಕ್ಕೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯರನ್ನ ಮತ್ತೆ ನಿಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ರಮೇಶ್ ಕೆಳದಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಾದುಕೆಯ ಕಣ್ಣೆಚ್ಚಿನಲ್ಲಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಸುಬ್ರಾಯ ಹೆಗಡೆ ಗುಂಡುಮನೆ ಅವರು ವಹಿಸಿಕೊಳ್ಳಬೇಕಾಗಿ ಅವರು ಕೇಳಿಕೊಂಡಾಗ ತುಂಬಾ ಆತ್ಮೀಯವಾಗಿ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರು ಎಂಎಸ್ಎಲ್ ಅಧ್ಯಕ್ಷರಾದ ಹರ್ತಾಳ್ ಹಾಲಪ್ಪನವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಪುಸ್ತಕದ ಕುರಿತು ಮಾತನಾಡಲಿಕ್ಕಿದ್ದಾರೆ ಶ್ರೀ ಡಾಕ್ಟರ್ ಶಂಕರ್ ಶಾಸ್ತ್ರಿಗಳು, ಯಕ್ಷಗಾನ ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರು. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ ಮುರಳಿಗೀಶ್ ಗಾರು, ಹವ್ಯಕ ಮಂಡಲ ಅಧ್ಯಕ್ಷರು. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಸೃಜನ್ ಗಣೇಶ್ ಹೆಗಡೆ, ಉಪನ್ಯಾಸಕರು, ಯಕ್ಷಗಾನ ಕಲಾವಿದರು, ಲೇಖಕರು. ಇವತ್ತು ಅವರ ಕೃತಿ ಬಿಡುಗಡೆ ಆಗಲಿಕ್ಕಿದೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇವ್ರ ಜೊತೆಯಲ್ಲಿ ಅವರ ತಂದೆ ಮತ್ತು ತಾಯಿಗಳು ಇಬ್ಬರು ಬಂದಿದ್ದಾರೆ, ಜಯಲಕ್ಷ್ಮಿ, ಶ್ರೀಧರ್ ಹೆಗಡೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಎಲ್ಲಾ ಕಾರ್ಯಕ್ರಮದ ರೂವಾರಿ ಶ್ರೀಯುತ ರಮೇಶ್ ಹೆಗಡೆ ಗುಂಡುಮನೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅವರ ಕುಟುಂಬದವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮಾರ್ತಿಪುರದ ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಎರಟಿಗಲನ್ನೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಗಿರೀಶ್ ಹೆಗಡೆ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಶ್ರೀಕರ ಸಮಾಜ ಸೇವಕರು ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಎಲ್ಲರಿಗೂ, ಎಲ್ಲ ಆತ್ಮೀಯರಿಗೂ ಸ್ವಾಗತವನ್ನು ಕೋರ್ತಾ, ಮಾಧ್ಯಮ ಮಿತ್ರದವರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತನ್ನು ಮಾಡ್ತೇನೆ. ರಮೇಶ್ ಅವರಿಗೆ ಸಾಧಾರಣವಾಗಿ ಪುಸ್ತಕ ಬಿಡುಗಡೆ ಎನ್ನುವಾಗ ಅದಕ್ಕೆ ವಿಶೇಷವಾದ ಪ್ರಚಾರ ಬೇಕು. ಆ ಕಾರಣಕ್ಕಾಗಿ ಮಾಡುವಂತಹದ್ದು ಒಂದು ಎನ್ನುವ ನಿಟ್ಟಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ
ರೀತಿಯಾಗಿರ್ತಕ್ಕಂತಹ ಯೋಚನೆಯನ್ನ ಮಾಡಿದ್ದಲ್ಲ. ಯಾಕಂತಂದ್ರೆ ಈಗಾಗಲೇ ಮಿಥುಲೆಯ ಮೊಗ್ಗು ಪ್ರಥಮ ಕೃತಿ ಸೃಜನ್ ಗಣೇಶ್ ಗುಂಡುಮನೆಯವರದ್ದು, ಅದು ಬಿಡುಗಡೆ ಆಗಿ ಒಂದು 6-8 ತಿಂಗಳಾಯಿತು. ಅದಕ್ಕೆ ತುಂಬಾ ಮೆಚ್ಚುಗೆ, ಜೊತೆಗೆ ಓದುಗರು ಆ ರೀತಿಯ ಒಂದು ದೊಡ್ಡ ಜಾಲ ಸ್ವೀಕರಿಸಿದೆ. ಹಾಗಾಗಿ ಸೃಜನ್ ಅವರ 2ನೇ ಪುಸ್ತಕ ಕೂಡ ಅಷ್ಟೇ ಉತ್ತಮ ಮಟ್ಟದ್ದು ಎನ್ನುವಂತಹ ಹೆಮ್ಮೆ ನಮ್ಮ ಕುಟುಂಬಕ್ಕಿದೆ. ಹಾಗಾಗಿ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪ್ರಚಾರದ ಅಗತ್ಯ ಏನು ಇತ್ತು ಅಂತ ಅನ್ಸೋದಿಲ್ಲ. ಆದ್ರೆ ಒಂದು ಪುಸ್ತಕ ಲೋಕಾರ್ಪಣೆ ಆಗಬೇಕಿದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ವೇದಿಕೆ, ಅದಕ್ಕೊಂದು ವ್ಯವಸ್ಥಿತವಾದಂತಹ ರೂಪುರೇಷೆಗಳು ಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಈ ಪುಸ್ತಕ ಲೋಕಾರ್ಪಣೆಯ ವಿಶೇಷ, ಆ ಹೂವಿನ ಮಧ್ಯದಲ್ಲಿ ಪುಸ್ತಕ ಇದೆ. ನಮ್ಮ ಮತ್ತೆ ಹೇಳ್ತೀನಿ, ನಮ್ಮ ನೆಚ್ಚಿನ ಶಾಸಕರು 2013ರಲ್ಲಿ ಸೃಜನ್ ಅವರ ಯಕ್ಷಗಾನದ ಒಂದು ಪ್ರತಿಯನ್ನ ಹಸ್ತಪ್ರತಿಯನ್ನ ಲೋಕಾರ್ಪಣೆ ಮಾಡಿದ್ರು. ಆವಾಗ ಬಹುಶಃ ಸೃಜನ್ ಈ ರೀತಿ ಒಂದು ಬರಹ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಇಷ್ಟು ದೊಡ್ಡ ಕೊಡುಗೆಯನ್ನ ಕೊಡುವ ಹೆಜ್ಜೆಯನ್ನು ಇಡ್ತಾರೆ ಅಂತೇಳಿ ನಾವ್ಯಾರು ಗ್ರಹಿಸಿರ್ಲಿಲ್ಲ. ಆದ್ರೆ ಅವತ್ತು ಯಕ್ಷಗಾನದ ಪ್ರಥಮ ಕೃತಿ ನನ್ನ ಮೂಲ ಕೃತಿಯ ಜೊತೆಗೆ ಅವತ್ತು ಶಾಸಕರು ಮಾತೃಕೃತದಲ್ಲಿ ಬಿಡುಗಡೆ ಮಾಡಿದ್ರು. ಆ ಲೆಕ್ಕದಲ್ಲಿ ನಮ್ಮೆಲ್ಲ ಪುಸ್ತಕಗಳ ಬಿಡುಗಡೆಗೆ ಅಥವಾ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ಯಾವತ್ತು ನಮ್ಮ ಶಾಸಕರು ನಮ್ಮವರಾಗಿದ್ದಾರೆ ಎನ್ನುವಂತಹ ಹೆಮ್ಮೆಯೊಂದಿಗೆ ಇವತ್ತು ಈ ಪುಸ್ತಕವನ್ನ ಏನು ಹರಿವಾಣದಲ್ಲಿದೆ ಅದರಲ್ಲಿ ಪುಸ್ತಕವನ್ನ ಬಿಡುಗಡೆಗೊಳಿಸಿ ಒಂದು ಪುಸ್ತಕವನ್ನ ಎತ್ತಿ ನಮ್ಮ ಕುಟುಂಬದ ಹಿರಿಯರಾಗಿರ್ತಕ್ಕಂತಹ ಸುಪ್ರಾ ಹೆಗಡೆ ಅವರು ಅದನ್ನ ಪುಸ್ತಕವನ್ನ ಸ್ವೀಕರಿಸ್ತಾರೆ. ಅದನ್ನ ಮೊತ್ತ ಕೊಟ್ಟು ಅವರು ಸ್ವೀಕರಿಸಬೇಕು ಅಂತ ಹೇಳ್ತೀನಿ. ಮೊತ್ತ ಕೊಟ್ಟು ಆ ಕೃತಿಯನ್ನ ಸ್ವೀಕರಿಸಿ, ಸಾಧಾರಣವಾಗಿ ಪುಸ್ತಕ ಬಿಡುಗಡೆಯಲ್ಲಿ 80 ರೂಪಾಯಿ ಅದರ ಬೆಲೆ ಇದ್ರೆ ಬಿಡುಗಡೆಯ ದಿವಸ 50 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ ಈ ಪುಸ್ತಕದ್ದು 80 ರೂಪಾಯಿ ಮುಖ ಬೆಲೆ ಇದೆ, ಇವತ್ತು 100 ರೂಪಾಯಿ. ಈ ರೀತಿಯ ವಿಶೇಷತೆ ಇಂದಿನ ಪುಸ್ತಕ ಬಿಡುಗಡೆಯಲ್ಲಿದೆ. ಹಾಗಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅತ್ತಾಡು ಹಾಲಪ್ಪನವರು ಈ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕು ಹೇಳಿ ವಿನಮ್ರನಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಜವಾಬ್ದಾರಿ ಹಾಗೂ ಸಾಹಿತ್ಯದ ಜವಾಬ್ದಾರಿ, ಕಲೆಯ ಉಳಿಸುವ ಜವಾಬ್ದಾರಿ ಎಲ್ಲವನ್ನೂ ಹೊತ್ತಿರತಕ್ಕಂಥವರು ನಮ್ಮ ನೆಚ್ಚಿನ ಶಾಸಕರು. ಅವರಿಗೆ ಸೃಜನ್ ಗಣೇಶ್ ಅವರು ವಿನಯಪೂರ್ವಕವಾಗಿ ಪುಸ್ತಕವನ್ನ ಕೊಡಬೇಕು ಅಂತ. ನಮ್ಮ ಯಾವತ್ತು ಕಾರ್ಯಗಳು ಆರಂಭವಾಗುವುದು ಶ್ರೀಮಠದ ಒಂದು ಅನುಗ್ರಹದಿಂದ. ಹಾಗಾಗಿ ಶ್ರೀಮಠದ ಪ್ರತಿನಿಧಿಯಾಗಿ ಬಂದಿರತಕ್ಕಂತಹ ನಮ್ಮ ಮುರಳಿ ಗಿಜ್ಗಾಲ್ ಅವರಿಗೆ ಸೃಜನ್ ಈ ಪುಸ್ತಕವನ್ನ ವಿನಯಪೂರ್ವಕವಾಗಿ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಪುಸ್ತಕದ ಕುರಿತಾಗಿ ಮಾತನಾಡುವರು ಶಂಕರ್ ಶಾಸ್ತ್ರಿ ಅವರು. ಸೊ ಅವರಿಗೂ ಕೂಡ ಈ ಪುಸ್ತಕವನ್ನ ಸೃಜನ್ ಹೇಳಬೇಕು. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದವರು ರಮೇಶ್ ಅವರಿಗೆ ಈ ಪುಸ್ತಕವನ್ನ ಸೃಜನ್ ಕೊಡಬೇಕು.
ಇದೊಂದು ಸೃಷ್ಟಿಶೀಲತೆಯ ಫಲಿತ. ವರ್ತಮಾನದಿಂದ ಅತೀತಕ್ಕೂ, ಅತೀತದಿಂದ ವರ್ತಮಾನಕ್ಕೂ ನಿರಂತರವಾಗಿ ಚಲಿಸುವುದು ಕೃತಿಯ ಮೆರುಗು. ಸೃಜನ್ ಕೌಶಲವಿರುವುದು ವರ್ಣನಾ ನೈಪುಣ್ಯದಲ್ಲಿ. ಇದು ಈ ಕಾಲದಿಂದ ಆ ಕಾಲಕ್ಕೆ ಕೊಂಡೊಯ್ದು ಓದುಗ ನಂದಿಗ್ರಾಮ, ಕೋಸಲ, ಕೇಕಯ, ಚಿತ್ರಕೂಟದಲ್ಲೆಲ್ಲ ಅಡ್ಡಾಡುವಂತೆ ಮಾಡುತ್ತದೆ. ಸೃಜನ್ ಪದ್ಯಗಂಧಿಯಾದ ಗದ್ಯಶೈಲಿಯವರು. ಯಕ್ಷಗಾನದ ಉದಯೋನ್ಮುಖ ಭಾಗವತರಾಗಿರುವುದು ಅವರ ಈ ಶೈಲಿಯನ್ನು ಪ್ರಭಾವಿಸಿರಬಹುದು. ಈ ಶೈಲಿ ಅಭ್ಯಾಸದಿಂದ ರೂಢಿಸಿಕೊಂಡಂತಿರದೆ ಸಹಜವಾಗಿದೆ. ತ್ರೇತೆಯ ಮಜ್ಜಿಗೆ ಮಥಿಸುವ ವಿಧಿ ಮಂಥರೆ, ನವನೀತ ಹೊರತೆಗೆಯಲು ಎನ್ನುವಂತಹ ಸಾಲುಗಳು ಕೃತಿಗೆ ಹೊಳಪು ನೀಡಿವೆ. ಇಂತಹ ಒಳನೋಟದ ಲೆಕ್ಕವಿಲ್ಲದ ಸಾಲುಗಳು ಇಲ್ಲಿವೆ. ಮುಳುಗಿಯೂ ಮುಳುಗದ ಗುಂಡುಮನೆ ಎನ್ನುವ ಕಲೆ ಸಾಹಿತ್ಯಗಳ ತವನಿಧಿಯ ಹೊಸ ಭರವಸೆ ಸೃಜನ್. ಸಮಕಾಲೀನ ಮನಸ್ಸುಗಳು ಇನ್ನೆಲ್ಲೋ ಸುಖ ಅರಸುವಾಗ ಕಲೆ ಸಾಹಿತ್ಯಗಳಲ್ಲಿ, ಅದರಲ್ಲಿಯೂ ಹಳೆಯದರ ವಿಸ್ತರಣದಲ್ಲಿ ಈ ಯುವ ಮನಸ್ಸು ತೊಡಗಿರುವುದು ನೆಮ್ಮದಿಯನ್ನು ನೀಡುತ್ತದೆ. ಕೃತಿ ಇದು ಪೂರ್ವಸೂರಿಗಳ ಭಾವಕ್ಕೆ ಭಂಗ ತಾರದೆ ಹೊಸತನವನ್ನು ಮೈಗೂಡಿಸಿಕೊಂಡಿರುವುದು ಮೆಚ್ಚುಗೆಯನ್ನು ಮೂಡಿಸುತ್ತದೆ. ಇನ್ನೊಂದರ ಚಿಗುರಾದ ಬಂದಳಿಕೆಯನ್ನು ಬೆಳೆಯಗೊಡದೆ ನಾವಿನ್ಯದ ಚಿಗುರು ಹೊತ್ತು ಬೇರಿನ ಪ್ರಾಚೀನತೆಯನ್ನು ಬಿತ್ತರಿಸಿದರೆ ಅದು ಬೆಳವಣಿಗೆ. ಈ ಕೃತಿ ಹಾಗಿದೆ. ಕೃತಿಯನ್ನು ಓದುತ್ತಾ ಕಾಲ ದೇಶ ಮರೆತೆ 4 ಮಾತು ಬರೆಯುವ ಅವಕಾಶಕ್ಕೆ ಹೆಮ್ಮೆಯಾಂತೆ ಎಂದರೆ ನಾನು ಈ ಕೃತಿಯನ್ನು ಗೌರವಿಸಿದಂತಾಯಿತು. ನವನವೋನ್ಮೇಷಶಾಲಿಯಾಗಿ ವರ್ಧಿಸುತ್ತಲೇ ಇರಲಿ ಕವಿತ್ವ ಎನ್ನುವುದು ಶುಭಾಕಾಂಕ್ಷೆ. ವಿದ್ವಾನ್ ಜಗದೀಶ ಶರ್ಮಾ, ಸಂಪ, ಹಿರಿಯ ವಿದ್ವಾಂಸಕರು, ಬರಹಗಾರರು. ವಿದ್ವಾಂಸರಾಗಿರ್ತಕ್ಕಂತಹ ಶಂಕರ್ ಶಾಸ್ತ್ರಿಗಳು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಸನ್ಮಾನ್ಯರು, ಸಾಹಿತ್ಯ ಆರಾಧಕರು ಮತ್ತು ಕೂಡ ಪ್ರೋತ್ಸಾಹಕರಾದಂತಹ MSIL ಅಧ್ಯಕ್ಷರಾದಂತಹ ಸನ್ಮಾನ್ಯ ಸರ್ಕಾರ ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಸಹೋದರರೇ, ಪಾದುಕೆಯ ಕಣ್ಣಂಚಿನಲ್ಲಿ ಈ ಪುಸ್ತಕದ ಬಗ್ಗೆ ಕೆಲವು ನನ್ನ ಅನಿಸಿಕೆಯನ್ನು ಮಾತಾಡೋದಕ್ಕೆ ಬಯಸ್ತೇನೆ. ಮೊದಲು ನಾನು ಬೆನ್ನುಡಿಯಿಂದ ಮರುನುಡಿಗೆ ಬರ್ತೇನೆ. ಬೆನ್ನುಡಿಯಲ್ಲಿ ಜಗದೀಶ್ ಶರ್ಮಾ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ಪುಸ್ತಕದ ಬೆನ್ನುಡಿ. ಅದೇನು ಅಂತ ಕೇಳಿದರೆ, ಮುಳುಗಿಯೂ ಮುಳುಗದ ಗೊಂಡು ಮನೆ. ನಾನು ಸೃಜನ್ ಹೆಗ್ಡೆಯವರಿಗೆ ಹೇಳಿದೆ, ನಿಮ್ಮ ನಂತರ ಗೊಂಡು ಮನೆ ಇರಬೇಕು. ಸಾಮಾನ್ಯವಾಗಿ ಗುಂಡಿಗೆ ಮುಳುಗೇ ರೂಢಿ, ಆದರೆ ಈ ಗುಂಡುಗಳು ಯಾವುದು ಮುಳುಗಿಲ್ಲ. ಹಾಗಾದರೆ ಏನಿದು, ಇದರ ಮರ್ಮ ಏನು ಅಂತ ಕೇಳಿದರೆ, ಶರಾವತಿ ತನ್ನ ಕಾಲ ಗರ್ಭದಲ್ಲಿ, ತನ್ನ ಇತಿಹಾಸದ ಗರ್ಭದಲ್ಲಿ ಹಲವಾರು ಸಂಗತಿಗಳನ್ನು ಮುಳುಗಿಸಿದೆ. ಅಷ್ಟೇ ಹೊಸ ಸಂಗತಿಗಳನ್ನು ಸೃಷ್ಟಿಸಿದೆ. ಅದರೊಳಗಡೆ ಒಂದು ಮಹತ್ತರವಾದ ಕೊಡುಗೆ ಅಂತ ಹೇಳಿದರೆ ಯಕ್ಷಗಾನ. ಮತ್ತೆ ಮತ್ತೆ ನಾನು ಯಕ್ಷಗಾನಕ್ಕೆ ಹೋಗಬೇಕಾಗುತ್ತೆ. ಈ ಯಕ್ಷಗಾನ ಪ್ರತಿಕಾರವನ್ನ ಸೃಷ್ಟಿಸಿದ, ಅವರನ್ನ ಜಗತ್ತಿಗೆ ಕೊಟ್ಟ, ಒಂದು ಹೊಸ ಕಲೆಗೆ ಬೆಳಕು ಕೊಟ್ಟಂತಹ ಪರಮ ಭಾವನೆಯಾದಂತಹ ಶರಾವತಿಯ ಒಂದಂಚಿನಲ್ಲಿ ಮುಳುಗಿದ ಮನೆ ಇದೆ, ಗುಂಡು ಮನೆ. ಆದರೆ ಒಬ್ಬ ಲೇಖಕ ಹುಟ್ಟುತ್ತಾನೆ ಒಂದು ಮನೆಯಲ್ಲಿ ಅಂತ ಹೇಳಿದರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು ವಾಂಶಿಕ ಹಿನ್ನೆಲೆ ಅಂತ, ವಂಶವಾಹಿ, ಇನ್ನೊಂದು ಪ್ರೇರಣೆ, ಇನ್ನೊಂದು ಅವನದ್ದಾದಂತಹ ಪ್ರತಿಭೆ. ಈ ಪುಸ್ತಕವನ್ನು ಓದಿದಾಗ 3 ಮುಪ್ಪರಿಗೊಂಡು ಒಬ್ಬ ನವಜಾತನಾದಂತಹ, ಕನ್ನಡ ಸಾಹಿತ್ಯಕ್ಕೆ ಸದ್ಯ ಪ್ರವೃತ್ತಿಯಲ್ಲಿ ಬೇಕಾದ ಸಾಹಿತ್ಯದ ರುಚಿಯನ್ನ ಉಳಿಬಡಿಸಬಹುದಾದಂತಹ, ಬಹುಶಃ ಮುಂದಿನ ತಲೆಮಾರಿನಲ್ಲಿಯೂ ಕೂಡ ಅದ್ಭುತವಾದಂತಹ ಕವಿಗಳನ್ನು ಕೊಡುವುದಕ್ಕೆ ಮಲೆನಾಡಿಗೆ ಶಕ್ತಿ ಇದೆ ಎನ್ನುವ ಮಾತನ್ನು ಸಾಬೀತುಪಡಿಸುವಂತಹ ಒಬ್ಬ ಲೇಖಕ ನಮ್ಮ ಕಣ್ಣು ತೆರೆದುಕೊಂಡಿದೆ. ಆಶ್ಚರ್ಯ ಏನಾಗುತ್ತೆ
ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ. ಒಂದು ಪ್ರತಿಭೆ ಓತಪ್ರೋತವಾಗಿ ಹರಿಯುತ್ತದೆ ಅಂತ. ಅದು ಏಣಿಯ ಮೆಟ್ಟಿಲಿನ ಹಾಗೆ ಜೀವಶಾಸ್ತ್ರಜ್ಞರು ಅದನ್ನು ಗುರುತಿಸ್ತಾರೆ. ಆ ವಾಂಶಿಕ ಹಿನ್ನೆಲೆ ಎಷ್ಟು ಗಟ್ಟಿ ಈ ಮನೆತನಕ್ಕೆ ಅಂತ ಹೇಳಿದರೆ, ನಾನು ಇವತ್ತು ಸೃಜನನ್ನು ನೆನಪು ಮಾಡ್ಕೊಳ್ಳಲ್ಲ. ಈ ಸಂದರ್ಭದಲ್ಲಿ ಗುಂಡು ಸೀತಾರಾಮರಾವ್ ಅವರನ್ನು ನೆನಪು ಮಾಡ್ಕೊಳ್ತೀನಿ. ಯಕ್ಷಗಾನ ಸಾಹಿತ್ಯ ಕೃತಿಗಳಲ್ಲಿಯೇ ಅತ್ಯುತ್ಕೃಷ್ಟವಾದಂತಹ, ಅದ್ಭುತವಾದ, ಆ ಕಾಲಘಟ್ಟದಲ್ಲಿ ಅಲ್ಲ, ಸುಮಾರು 3 ಶತಮಾನಗಳ ಕಾಲ ಅತ್ಯಂತ ರಸವತ್ತಾಗಿ ನಿಲ್ಲಬಹುದಾದ ಪ್ರಸಂಗವನ್ನು ಕೊಟ್ಟಂತ ಒಬ್ಬ ಮಹಾಕವಿ ಈ ಮನೆತನದ ಹಿನ್ನೆಲೆಯಲ್ಲಿದ್ದಾರೆ, ವಾಂಶಿಕ ಹಿನ್ನೆಲೆಯಲ್ಲಿದ್ದಾರೆ. ಅಷ್ಟಕ್ಕೆ ಮುಗಿದಿಲ್ಲ ಈ ಮನೆತನದ ಪ್ರಯಾಣ. ಅವರ ಕೃತಿಗಳನ್ನು ಓದಿದವರಿಗೆ ಗೊತ್ತು. ಗುಂಡು ನರಸಿಂಹರಾವ್ ಅವರ ಕೃತಿಗಳು ಎಷ್ಟು ಮೌಲಿಕವಾಗಿ ಓದಿದವರಿಗೆ ಗೊತ್ತು. ಅಂದರೆ ಆ ತಾಳ, ಲಯ, ಪ್ರಜ್ಞೆ, ಭಾಷಾ ಪ್ರೌಢಿಮೆ, ಆ ರಸವತ್ತತೆ, ಪದ ಬಳಕೆ, ಅದರ ಸಂಯೋಜನೆ, ಅದರ ರಾಗ ವಿಸ್ತರತೆ, ಹೊಸ ಹೊಸ ರಾಗಗಳ ಅನ್ವೇಷಣೆ, ಅವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು. ಆನಂತರ ಸದಾಶಿವ ಅಂತೇಳಿ, GS ಸದಾಶಿವ, ಗುಂಡು ಮನೆ ಸದಾಶಿವ ಇರಬೇಕು. ಜಿ ಅಂದರೆ ಅದು ಗುಂಡು ಮನೆ, GS ಸದಾಶಿವ ಕನ್ನಡದ ಕಥಾ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಗಟ್ಟಿಕಾಳು ಎಂದುಕೊಳ್ಳಬಹುದಾದಂಥ ಹೆಮ್ಮೆ ಪಡುವ ಅದ್ಭುತ ಲೇಖಕ. ಎಂಥ ಮಾಂತ್ರಿಕತೆ ಕಥೆಗಳಲ್ಲಿ ಅಂತ ಹೇಳಿದರೆ, ಒಂದು ಸಂಗತಿಯಿಂದ ಇನ್ನೊಂದು ಸಂಗತಿಗೆ ಹೋಗುವಾಗ ಓದುಗನ ಕಣ್ ತಪ್ಪಿಸಿ ಒಂದು ಅರ್ಥದ ಒಳವನ್ನು ಕೊಡಬಹುದಾದ ಸಾಮರ್ಥ್ಯವನ್ನು ಹೊಂದಿದ್ದಂಥ ಸದಾಶಿವ. ನಮ್ಮ ಸಣ್ಣ ಕಥಾ ಲೋಕದಲ್ಲಿ ದೊಡ್ಡ ಹೆಸರು ಸದಾಶಿವ, ಅವರ ಹೆಸರೇ ಸದಾಶಿವ. ಆನಂತರ TM ಸುಬ್ರಾಯರು, ಈಗಲೂ ಕೂಡ ಪತ್ರಿಕಾದಲ್ಲಿ, ಜೆರ್ಸಿಯಲ್ಲಿ ಮತ್ತು ಕಥೆ ಕವನಗಳಲ್ಲಿ ಹೆಸರಾಂತ ಲೇಖಕರು, 3ನೇ ತಲೆಮಾರು ಅಂತ ಭಾವಿಸ್ಕೊಳ್ತೇನೆ. ಸತ್ಯ ನನ್ನ ಹಿಂದೆ ಇರುವಂತಹ ರಮೇಶ್ ಹೆಗಡೆ ಗುಂಡಮನಿ ಇವರಿಗೂ ಕಡಿಮೆ ಇಲ್ಲ. ಯಾಕೆ ಕೇಳಿದರೆ, ಅವರ ಬರಹಗಳನ್ನು ವಿಶ್ವವಾಣಿಯಲ್ಲಿ ಒಂದು ಆರ್ಟಿಕಲ್ಗಳನ್ನು ಓದಿದವರು ನನ್ನ ಹತ್ರ ಕೇಳಿದರು, ಅದು ಯಾರು ಗುಂಡುಮನೆ. ಅವರಿಗೆ ಬಹುಶಃ ಶಬ್ದ ಸೃಷ್ಟಿ ಹೇಗಾಗುತ್ತೆ ಎನ್ನುವುದರ ಪರಿಕಲ್ಪನೆ ಅವರಿಗಿದೆಯೇ ಇಲ್ಲ. ಆದರೆ ಆ ಶಬ್ದ ಸೃಷ್ಟಿಯನ್ನು ಅತ್ಯಂತ ಉತ್ತಮವಾಗಿ ಮಾಡುವುದಾದ ಸಾಮರ್ಥ್ಯವನ್ನು ಅವರ ಲೇಖನದಲ್ಲಿ ಅಷ್ಟೇ ಅಲ್ಲ, ಅವರ ಪ್ರಸಂಗ ಸಾಹಿತ್ಯದಲ್ಲೂ ನೋಡ್ತಾರೆ. ಬಹುಶಃ ಅಷ್ಟು ಗಟ್ಟಿಯಾದ ಚಂದ ಅಧ್ಯಯನ ಮಾಡದೇ ಇದ್ರೂ ಕೂಡ ತನ್ನಿಂದ ತಾನೇ ಆ ಛಂದಸ್ಸು ಹೊರದು ಬಂದಿದೆ. ಈಗ ಗುಂಡು ಮನೆಯ ಈ ಸಾಹಿತ್ಯ ಪ್ರಯಾಣ ನಿಂತಿತೋ ಅಂತ ಪ್ರಶ್ನೆ ಬಂದವಾಗ, ಇಲ್ಲ, ಗುಂಡು ಮುಳುಗಿಲ್ಲ. ಜಗದೀಶ್ ಶರ್ಮರವರ ಮಾತಿಗೆ ಅಷ್ಟೊಂದು ಅರ್ಥ ಇದೆ. ಆದ್ದರಿಂದ ಮುಳುಗದರೂ ಮುಳುಗದೇ ಇರುವ, ತನ್ನ ಅಸ್ತಿತ್ವವನ್ನೇ ಭೌಗೋಳಿಕವಾಗಿ ಕಳೆದುಕೊಂಡು ಬರಡಾದಂತಹ ಗುಬ್ಬಿಗಕ್ಕೆ ಬಂದು ಅಲ್ಲಿ ಸಾಹಿತ್ಯ ಕೃಷಿಯನ್ನು ಸೃಷ್ಟಿಸಿ, ಯಕ್ಷಗಾನದ ಕೃಷಿಯನ್ನು ಸೃಷ್ಟಿಸಿ, ಯಕ್ಷಗಾನವನ್ನು ವಿಕಾಸ ಮಾಡೋದರೊಟ್ಟಿಗೆ ಸಾಹಿತ್ಯ ಲೋಕದಲ್ಲಿಯೂ ಕೂಡ ಮತ್ತೊಂದು ಹೊಸ ಜೀವ ಕಣ್ತೆರೆತಾ ಇರೋದು ನನ್ನ ಕಣ್ತುಂಬಿ ಬಂತು. ಇಲ್ಲಿ ವಿಶೇಷತೆ ಏನಿದೆ, ಸಂಕ್ಷಿಪ್ತವಾಗಿ ಮಾತಾಡ್ತೇನೆ. ಯಾಕೆ ಕೇಳಿದರೆ ಬಹಳ ಸಾಹಿತ್ಯದಲ್ಲಿ ಅವರಿಗೆ ಎಷ್ಟು ಒತ್ತಡ ಇದೆ ಗೊತ್ತಿಲ್ಲ. ನೋಡಿ, ರಾಮಾಯಣದ ಕಥೆಯನ್ನ ಕಾದಂಬರಿಯಾಗಿ ಮಾತನಾಡಿದ್ದಾನೆ. ತಿಣುಕಿದನು ಪಣಿದಾಳಿಯ ರಾಮಾಯಣದ ಭಾರದಲ್ಲಿ ಅಂತ ಒಂದು ಮಾತಿದೆ. ಮಹಾಭಾರತದ ಬಗ್ಗೆ ಒಂದು ಮಾತಿದೆ, ಎದೆ ಆಸ್ತಿ ತದನ್ಯತ್ರ ಎಣ್ಣೆ ಆಸ್ತಿ ಅಂತ ಸೂಚಿ. ಅಲ್ಲಿ ಏನಿಲ್ಲವೋ ಅದು ಎಲ್ಲಿಯೂ ಇಲ್ಲ, ಅಲ್ಲಿ ಏನಿದೆಯೋ ಅದು ಎಲ್ಲಿಯೂ ಇದೆ. ಅದು ಮಹಾಭಾರತದ ಬಗ್ಗೆ ಇರೋದು. ರಾಮಾಯಣದ ಬಗ್ಗೆ ಹೇಳಿದ್ರು, ತಿರುಗಿದನು ಪಣಿದಾಯ ರಾಮಾಯಣದ ಭಾರತ, ವಿಶ್ವರಾಮಾಯಣ. ವಿಶ್ವದಲ್ಲಿ ರಾಮಾಯಣ ಇಲ್ಲದೆ ಇರುವ ದೇಶ ಇಲ್ಲ, ಎಲ್ಲೆಲ್ಲಿಯೂ ರಾಮಾಯಣ ಇದೆ. ಯಾವ ಭಾಷೆಗೆ ಹೋದ್ರೂ ರಾಮಾಯಣ ಇದೆ. ಬಹುಶಃ ನಮ್ಮ ಭಾಷಾ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ಒಂದು ಐತಿಹಾಸಿಕ ಮಹಾಕಾವ್ಯ ಒಂದು ಮಿತ್ತಿದೆ ಅಂದ್ರೆ ರಾಮಾಯಣ. ಇಲಿಯಡ್ ಅಲ್ಲ, ಓಡಿಸಿ ಅಲ್ಲ, ಮಾತ್ರವಲ್ಲ ಕೊಡುಗೆ ಕೊಟ್ಟಂತ ವಾಲ್ಮೀಕಿ. ರಾಮಾಯಣ ಹೆಸರೇ ಹೇಳುತ್ತೆ, ಅಯ್ಯನ, ಅದು ರಾಮನ ಅಯ್ಯನ, ಅಯ್ಯನ ಚಾಲನೆ ನಿಂತ ನೀರಲ್ಲ, ಅದು ರಾಮಾಯಣ. ಇನ್ನೂ 1000 ವರ್ಷ ಹೋದ್ರೂ ಮತ್ತೆ ರಾಮಾಯಣ ರಚನೆ ಆಗುತ್ತೆ. ಹಾಗೆ ರಾಮಾಯಣದ ಒಂದು ಸಣ್ಣ ಟಿಸಿಲನ್ನು ತೆಗೆದುಕೊಂಡು, ಯಾವುದೋ ಒಂದು ಪ್ರಸಂಗವನ್ನು ತೆಗೆದುಕೊಂಡು ಪಾದುಕೆಯ ಕಣ್ಣಂಚಿನಲ್ಲಿ ಅಂತ, ಪಾದುಕೆ ಕಣ್ಣಂಚಿನಲ್ಲಿ ಈ ಒಂದು ಈ ಶೀರ್ಷಿಕೆ ಇದೆಯಲ್ಲ, ಈ ಶೀರ್ಷಿಕೆಯ ಒಳಗಡೆಗೆ ಮರ್ಮರ ಇದೆ.
ಮರ್ಮರ ಇದೆ. ಲೇಖಕ ತುಂಬ ಸುಂದರವಾಗಿ ಬರೆದಿದ್ದಾರೆ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದರೆ ಅವರಿಗೆ ಇಟ್ಟ ಪೆನ್ನು ಅವರಿಗೆ ಗೊತ್ತಿಲ್ಲ. ಒಂದು ಆವೇಶಭರಿತವಾಗಿ ಬರೆದಂತಹ, ಆವೇಶ ಅಂತ ಹೇಳಿದ್ರೆ ಕ್ರೋಧಾವೇಶ ಅಲ್ಲ, ಇದು ಪ್ರತಿಭಾವೇಶ. ಪ್ರತಿಭೆಯೊಂದು ವಯಸ್ಸಿನ ಗಡಿಯೊಳಗಡೆ, ವಯಸ್ಸಿನ ಅನುಭವದ ಮಿತಿಯೊಳಗಡೆ ತನ್ನಿಂದ ತಾನೇ ಓತಪ್ರೋತವಾಗಿ ಒಬ್ಬನಲ್ಲಿ ಪ್ರವಹಿಸಿದರೆ ಇಂಥ ಕೃತಿಗಳು ಸೃಷ್ಟಿಯಾಗುವುದಕ್ಕೆ ಸಾಧ್ಯ. ಸಂಸ್ಕೃತದಲ್ಲಿ ಬಾಣಭಟ್ಟ ಅಂತ ಅವನ ಬಗ್ಗೆ ಹೇಳ್ತಿದ್ರು. ಅವನ ಮನೆಯ ಮುಂದೆ ಶಬ್ದಗಳು ಕ್ಯೂ ಹಚ್ಕೊಂಡಿರ್ತಿದ್ರು. ಅವನ ಪೆನ್ನು ಹಿಡಿದಾಗ ಅಂದರೆ ನನ್ನ ತಗೋ. ಆದರೆ ಅವನ ಕೈಗೆ ಸಿಕ್ಕಿದ ಶಬ್ದಗಳು ಪುಣ್ಯವಂತ ಶಬ್ದಗಳು, ವಚ್ಚೋದ ಸರಬರದ ವರ್ಣನೆ, 40 ಪೇಜುಗಳ ಅತ್ತ ಅದ್ಭುತವಾದಂಥ ವರ್ಣನೆಯನ್ನು ಕೊಟ್ಟಂತಹ ಕವಿ ಬಾಣಭಟ್ಟ. ಅಂಥವರಿಗೆ ಬರೆಯುತ್ತೆ ಈ ಪದ ಸಾಮ್ರಾಜ್ಯದ ಚಕ್ರವರ್ತಿ ಸ್ಥಾನ. ಆದರೆ ಎರಡನೇ ಕೃತಿಯಲ್ಲಿ ಇಷ್ಟು ಸುಂದರವಾಗಿ ಪದ ಪೋಣಿಸುವಂಥ ಸಾಮರ್ಥ್ಯ ಅದ್ಭುತವಾದದ್ದು. ಇನ್ನು ರಾಮಾಯಣದ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ರಾಮಾಯಣ ಎಷ್ಟಕ್ಕೂ ಯಾವಾಗಲೂ ಎಲ್ಲಿಯೂ ಕೂಡ ತನ್ನ ಸ್ಥಾಪತ್ಯವನ್ನು ಹೊಂದಿದೆ. ಅಂದರೆ ಅದು ವರ್ತಮಾನವಾಗ್ತದೆ. ರಾಮಾಯಣ ವರ್ತಮಾನ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ರಾಮ 2 ಅಕ್ಷರ, ಕೃಷ್ಣ ಮಹಾಭಾರತ 2 ಅಕ್ಷರ. ಇವೆರಡು ಇತಿಹಾಸ ಪುರಾಣ, ಇತಿಹಾಸ ಕಾವ್ಯ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲ ನಾಯಕರು 2 ಅಕ್ಷರ, ಪ್ರಸಿದ್ಧ ನಾಯಕರು 2 ಅಕ್ಷರ. ಅವರ ಪ್ರತಿಪಕ್ಷದವರು 3 ಅಕ್ಷರ. ಸಮಕಾಲೀನ ಭಾರತದ, ಭವ್ಯ ಭಾರತದ ಆಳ್ವಿಕೆಯಲ್ಲಿಯೂ ನಾವು ಗುರುತಿಸ್ತೇವೆ. 2 ಅಕ್ಷರ ಆಳ್ವಿಕೆ, 3 ಅಕ್ಷರ ಪ್ರತಿಪಕ್ಷ. ಅಂದರೆ ರಾಮಾಯಣದ ಒಳಗಿನ ಈ ತಂತು ಹೇಗೆ ಅಪ್ಪಿಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಾದಕ್ಕೆ ಬಂತು. ಬಹಳ ಸುಂದರವಾಗಿ ಒಂದು ಟೈಟ್ಲ್ ಕೊಡ್ತಾರೆ ಪ್ರತಿ ಲೇಖನಕ್ಕೆ. ಇದು ಕಾದಂಬರಿಯೋ? ನಾನು ನೋಡಿದೆ. ಕಾದಂಬರಿ ಕೆಲವು ಸ್ವರೂಪ ಇದೆ, ನೀಳಗತೆಯೋ ಮತ್ತೆ ಸ್ವರೂಪ ಇದೆ. ನನಗನಿಸುತ್ತೆ ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಸೃಷ್ಟಿ. ಇನ್ನು ದೊಡ್ಡ ವಿಮರ್ಶಕರು ಹೇಳಿದರು, ನಾವು ಸಣ್ಣವರು ಹೇಳಿದರೆ ಅದು ಸ್ಥಾಪಿತ ಮಾಡಲ್ಲ. ಒಂದು ಹೊಸ ಸೃಷ್ಟಿ ಏನಾಗಿದೆ ಅಂತ ಕೇಳಿದರೆ, ಯಾವುದೋ ಒಂದು ತಾತ್ವಿಕ ನೆಲೆಯ 4 ಸಾಲುಗಳನ್ನು ಇಟ್ಟುಕೊಂಡು ಮತ್ತು ಸಣ್ಣ ಪ್ರಸಂಗ, ರಾಮಾಯಣದಲ್ಲಿ ಬಹಳ ದೊಡ್ಡ ಪ್ರಸಂಗಗಳೆಲ್ಲ ಆಗೋಗಿದ್ದಾರೆ. ಆದರೆ ಈ ಪಾದುಕೆಯ ಪ್ರಸಂಗ ಬಹಳ ಸಣ್ಣ. ಒಂದು ಮಾತನ್ನು ತಗೊಳ್ತಾನೆ ಕವಿ, ಪಾದರಕ್ಷಣೆ ರಾಷ್ಟ್ರ ರಕ್ಷಣೆ. ಇಂಥ ಅದ್ಭುತವಾದದ್ದು ಪಾದರಕ್ಷಣೆ, ರಾಷ್ಟ್ರ ರಕ್ಷಣೆ. ಈ ಪಾದುಕೆ ಎನ್ನುವಂಥದ್ದು ಪಾದರಕ್ಷಣೆ ಮಾಡುತ್ತೆ. ಯಾವ ಪಾದುಕೆಯನ್ನು ಇಟ್ಟುಕೊಂಡು ರಾಷ್ಟ್ರ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಒಬ್ಬ ನಿತ್ತನು, ಯಾವನ ಪಾದುಕೆ ಒಂದು ರಾಷ್ಟ್ರವನ್ನು ರಕ್ಷಿಸಿತೋ, ಅಥವಾ ಯಾವನು ತಾನಿಲ್ಲದೆ ಇರುವಾಗ ವರ್ತಮಾನವನ್ನಾಗಿಸಿದನೋ ಭವಿಷ್ಯವನ್ನು, ಅಂಥವನ ಪಾದುಕೆಯ ಪುಣ್ಯ ಚರಿತೆ ಭರತನೊಳಗಡೆ ಸೇರಿಕೊಂಡಿದ್ದರಿಂದ ಭರತ ರಾಮಾಯಣದಲ್ಲಿ ರಾಮನಷ್ಟೇ ಅಲ್ಲದಿದ್ದರೂ ರಾಮನ ಸಹವರ್ತಿಯಾಗಿ ನಿಲ್ತಾನೆ. ರಾಮಾಯಣದಲ್ಲಿ ಒಂದು ಸೂತ್ರ ಇದೆ, ಬಹಳ ಜನ ವಿದ್ವಾಂಸರಲ್ಲಿ ಗಮನಿಸ್ತಾರೆ. ನರನಾರಾಯಣನಾಗುವುದು, ಇಷ್ಟೇ ರಾಮಾಯಣ. ರಾಮಾಯಣ ಅಂದ್ರೆ ಏನು ಅಂತ ಶಾರ್ಟ್ ಆಗಿ ಹೇಳಿ ಅಂತ ಹೇಳಿದ್ರೆ ನರನಾರಾಯಣನಾಗ್ತಾನೆ. ನರನಾರಾಯಣ ಆಗುವ ಪ್ರಕ್ರಿಯೆಯೇ ರಾಮಾಯಣ. ಈ ಕವಿ ಇವರ ಅನುಭವಕ್ಕೆ ನಾನು ಶರಣಾಗಿದ್ದೇನೆ. ಯಾಕೆ ಕೇಳಿದರೆ ಕೊನೆಯಲ್ಲಿ ಭರತ, ರಾಮ ಇವರೆಲ್ಲರೂ ನಾರಾಯಣ ಸ್ವರೂಪವಾದಂತಹ ಶೇಷಶಾಹಿಯಾದ ಲಕ್ಷ್ಮಣ ಶೇಷನ ಒಂದಾಗ್ತಾರೆ. ಈ ಕಲ್ಪನೆಯನ್ನು ತರೋದಿದೆಯಲ್ಲ ಈ ಚಿಕ್ಕದಲ್ಲಿ 76 ಪುಟದಲ್ಲಿ, ಇದೊಂದು ಹಿರಿಮೆ. ವಯಸ್ಸು ಕೆರಿತಿರ್ಬೋದು, ಆದರೆ ಒಳಗಿನ ಪ್ರತಿಭೆ ಹಿರಿಮೆ. ಯಾಕೆ ಕೇಳಿ, ಒಳಗೆ ಈಗ 23 ವಯಸ್ಸಿರ್ಬೋದು, ಆದರೆ 223 ವರ್ಷದ ವಂಶವಾಹಿ ಇದೆ, ಅದು ಕೆಲಸ ಮಾಡ್ತಾ ಇದೆ ನೋಡಿ. ಹಾಗಾಗಿ ತುದಿಯಲ್ಲಿ ತಂದು ನಿಲ್ಲಿಸಿದ ಕಟ್ಟಿದ ಪ್ರತಿಮೆ ಇದೆಯಲ್ಲ, ಈ ಕಾದಂಬರಿ ಒಳಗಿನ ಒಂದು ಪ್ರತಿಮಾತ್ಮಕ ಒಂದು ರೂಪಕತೆ ಇದೆಯಲ್ಲ, ಅದು ತುಂಬ ಸುಂದರವಾದದ್ದು. ಹಾಗಾಗಿ ನಾರಾಯಣನನ್ನಾಗಿಸಬೇಕಾದ್ರೆ ವಾಲ್ಮೀಕಿ 7 ಕಾಂಡಗಳು 1.5 ಲಕ್ಷ ಶ್ಲೋಕಗಳ ಮೂಲಕ. ಆದರೆ ಸೃಜನ್ 76 ಪುಟಗಳಲ್ಲಿ ನಾರಾಯಣನನ್ನಾಗಿಸಿಬಿಟ್ಟ ಅಂತ ನನಗೆ ತುಂಬ ಸಂತೋಷ. ಹಾಗಾಗಿ ಇದೊಂದು ಬಹಳ ಉತ್ತಮವಾದ ಕೃತಿ, ಗಟ್ಟಿ ನಿಲ್ಲಬೇಕಾದ ಕೃತಿ. ಸಾಹಿತ್ಯಕ್ಕೆ ವಯೋಮಿತಿ ಇಲ್ಲ, ಅದರ ಅನುಭವಕ್ಕೆ ವಯೋಮಿತಿ. ನಾನೊಂದು ಮಾತು ಹೇಳ್ತೀನಿ, ಈ ಭಾಷೆಯ ಸೊಗಡಿನ
ಓತ ಪ್ರೋತ ಪ್ರವಾಹಕ್ಕೆ ಸಿಲುಕಿ ಸುಮಾರು ಈ ಪ್ರಾಯದ ವ್ಯವಸ್ಥೆಯಲ್ಲಿರುವಂಥ ಕವಿಗಳು ರಸರಾಗ ಚಕ್ರವರ್ತಿಗಳಂತೆ ಭಾಷೆಯನ್ನು ಬಳಸ್ತಾರೆ. ಆದರೆ ಭಾಷೆಯೇ ಸಾಹಿತ್ಯವಲ್ಲ ಎನ್ನುವ ಒಂದು ಇನಿ ಧ್ವನಿ ಅವನಿಗೆ ಅನುಭವ ಪಕ್ವವಾಗ್ತಾ ಹೋದಾಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಎಲ್ಲ ಪದವೂ ಕಾವ್ಯವಲ್ಲ. ಅಗವನೋಡು ಚಂದ್ರಬಿಂಬ ತಗೋ ಇಲ್ಲಿ ತಾಮ್ರಚಂಬ ಅಂದರೆ ಅದು ಪರಿಚಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರೊಳಗಡೆ ಯಾವುದೋ ಒಂದು ಅರ್ಥ ವ್ಯಂಜನತೆ ಇರಬೇಕು. ಹಾಗಾಗಿ ಕವಿಯ ಭಾಷೆ ಬಹಳ ಅದ್ಭುತವಾದದ್ದು. ಅದರೊಳಗಿನ ಅರ್ಥ ಸಾಮರ್ಥ್ಯವೂ ಅಷ್ಟೇ ಚೆನ್ನಾಗಿದೆ. ಅದನ್ನು ನಾನು ಹೇಳಿಕೊಟ್ಟಿದ್ದೆ. ಎರಡೂ ತುಂಬ ಚೆನ್ನಾಗಿದೆ. ಮುಂದಿನ ಕೃತಿಗಳು ಇನ್ನೂ ಸುಂದರವಾಗಿ ಬರಲಿ ಅಂತೇಳಿ ಆಶಿಸ್ತಾ, ಸಮಕಾಲೀನ ಜಗತ್ತಿನ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಕಾಲಿಕವಾದ ಸಾಮಾಜಿಕ ವ್ಯವಸ್ಥೆಯ ಒಳತಂತುವಿನ ಒಳಗಡೆ ಪುರಾಣವನ್ನು ಹದ ಇಟ್ಟು ಬಡಿದು ಬಗ್ಗಿಸುವಂಥ ಕೆಲಸ ಒಂದು ಹೊಸ ತಲೆಮಾರಿನಿಂದ ಆಗಿದ್ದಿದ್ರೆ ಅದು ಸೃಜನ್ನಿಂದ ಆಗಿದೆ. ಇದಕ್ಕಿಂತ ಹೆಚ್ಚಿಗೆ ನಾನು ಹಾಗಾಗಿ ಇನ್ನೂ ಅನೇಕ ಕೃತಿಗಳು ಬರಲಿ. ಜೊತೆಗೆ ಹುತ್ತಗಟ್ಟದೆ ಚಿತ್ತಗೆತ್ತೇನೆ ಅಂತ ಪುರುಷೋತ್ತಮನ ರೂಪರೇಖೆ. ಸಾಹಿತ್ಯ ಸೃಷ್ಟಿಸುವುದು ಸುಲಭವಲ್ಲ. ಅದಕ್ಕೆ ಹುತ್ತಗಟ್ಟಬೇಕು. ಹುತ್ತಗಟ್ಟಿದರೆ ಚಿತ್ತ ಕೆತ್ತುತ್ತದೆ. ಆದ್ದರಿಂದ ಅವನು ಇನ್ನೂ ಹೆಚ್ಚು ಹುತ್ತಗಟ್ಟಲಿ. ಅವನೊಳಗಿನ ಭಾವಗಳು ಹುತ್ತಗಟ್ಟಿ ಚಿತ್ತ ಹೊಸ ಕೃತಿಗಳನ್ನು ಸೃಷ್ಟಿಸಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ. ಪುಸ್ತಕ ಹೇಗಿದೆ, ಜೊತೆಗೆ ಪುಸ್ತಕ ಬರೆದವರ ಒಂದು ಮನಸ್ಥಿತಿ ಹೇಗಿರ್ತದೆ ಅದು ಲೋಕಾರ್ಪಣೆಯಲ್ಲಿ ಅಭಿವ್ಯಕ್ತವಾಗುತ್ತೆ. ಅದಕ್ಕೆ ಇಂತಹ ವಿದ್ವಾಂಸರು ಪುಸ್ತಕದ ಕುರಿತು ಮಾತನಾಡುವಾಗ ವಾಸ್ತವವನ್ನು ಹೇಳಿದ್ರೆ ಅದು ಹೆಚ್ಚು ಸೂಕ್ತ ಅಂತ ಹೇಳಿ ಅವರಲ್ಲಿ ನಾನು ವಿನಂತಿಸಿಕೊಂಡಿದ್ದೆ. ಎಷ್ಟೋ ಸರಿ ಆಗುತ್ತೆ, ಪುಸ್ತಕ ಬಿಡುಗಡೆ ಆಗಿರುತ್ತೆ, ಅವರ ಮುಖಚಂದಕ್ಕೆ ಮಾತನಾಡ್ಬಿಡ್ತಾರೆ. ಆದರೆ ಶಾಸ್ತ್ರಿಗಳು ಆ ಥರದವ್ರು ಅಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ನಾನು ಆಹ್ವಾನಿಸಿರುವಂತದ್ದು ಒಂದು. ಎರಡನೇದು ಅವರ ಹತ್ರ ಅದನ್ನೇ ಹೇಳಿದೆ ನೇರವಾಗಿ. ಯಾಕಂತಂದ್ರೆ ಈಗಿನ್ನೂ ಎರಡನೇ ಕೃತಿಯನ್ನ ಅವರು ಬಿಡುಗಡೆ ಮಾಡ್ತಾ ಇರುವಂತದ್ದು. ಅಲ್ಲಿ ತಿದ್ದಿಕೊಳ್ಳಬೇಕಾದಂತಹ ಅಥವಾ ಇನ್ನು ಸರಿಯಾದಂತಹ ಮಾರ್ಗವನ್ನು ಅನುಸರಿಸಬೇಕಾದಂತಹ ಸ್ಥಿತಿ ಇದ್ರೆ ಅದನ್ನ ಖಂಡಿತ ಅವನು ಅನುಸರಿಸಬೇಕು. ಹಾಗಾಗಿ ಅಂತಹ ಅನುಸರಣೆಗೆ ಪೂರಕವಾದ ಮಾತುಗಳನ್ನ ತಾವು ಆಡಬೇಕು. ಅದಕ್ಕಾಗಿ ಕೃತಿಯನ್ನ ಓದಬೇಕು ಅಂತ ಹೇಳಂತ ವಿನಂತಿ ಇತ್ತು. ಅದನ್ನ ಓದಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಹೇಳಿದಾಗ ನಿಜಕ್ಕೂ ಅಭಿಮಾನ ಬಂತು. ನಮ್ಮ ಕುಟುಂಬದ ಕುರಿತು ಜೊತೆಗೆ ಲೇಖಕರ ಕುರಿತು ಮಾತನಾಡಿರ್ತಕ್ಕಂತಹ ಶಂಕರ್ ಶಾಸ್ತ್ರಿ ಅವರಿಗೆ ವಂದನೆಗಳನ್ನ ಹೇಳ್ತಾ, ನಮ್ಮ ಈ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ಕೆ ತಮ್ಮೆಲ್ಲ ಸಾಧಾರಣ ಹೇಳ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ, ಆದ್ರೂ ಅವರೆಲ್ಲ ಒತ್ತಡಗಳ ನಡುವೆ ಅಂತ ಹೇಳ್ತಾರೆ. ಆದ್ರೆ ಹಾಗಲ್ಲ, ನಮ್ಮ ಶಾಸಕರು ಒಂದು ನಿಮಿಷವೂ ಅವರಿಗೆ ಸಮಯ ಇಲ್ಲ. ಅಷ್ಟು ಒತ್ತಡದ ಮಧ್ಯೆ ಅವರು ಇದನ್ನ ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ವೇದಿಕೆ ಕರೆಯುವ ಮುನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಧುರ ಶಿವಾನಂದ್ ಅವರು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ, ಅದರ ಜೊತೆಗೆ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ಗಣೇಶ್ ಪ್ರಸಾದ್ ಕೆಎಸ್ ಹಾಗೂ ಸತೀಶ್ ಮಗುವೇರ ಕೂಡ ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತಗಳನ್ನ ಹೇಳ್ತಾ, ಶ್ರೀಯುತ ಇನ್ನೊಂದು ನೆನಪು ಮಾಡಲೇಬೇಕು, ವಿದ್ವಾನ್ ಜಗದೀಶ್ ಶರ್ಮಾ ಅವರು ಈ ಪುಸ್ತಕಕ್ಕೆ ಬೆನ್ನುಡಿಯನ್ನ ಬರೆದವರು. ಅವರು ಈ ಒಂದು ಏನು ನಮ್ಮ ಆನ್ಲೈನ್ ಕಾರ್ಯಕ್ರಮದಲ್ಲಿ ಅವರ ಅಭಿನಂದನಾ ನುಡಿಗಳನ್ನ ಅವರು ಆಡ್ತಾರೆ. ಪಾದುಕೆಯ ಕಣ್ಣಂಚಿನಲ್ಲಿ ಈ ಶೀರ್ಷಿಕೆಯನ್ನ ಕೇಳಿದಾಗಲೇ ಅದು ನಮ್ಮನ್ನ ಆ ಕಡೆ ಸೆಳೆಯತ್ತೆ. ಯಾಕೆಂದ್ರೆ ಪಾದುಕೆ ನಿರ್ಜೀವ, ಅದಕ್ಕೊಂದು ಕಣ್ಣು, ಅದರ ಅಂಚಿನಲ್ಲಿ ಏನಿದೆ ಅಂತ, ಪಾದುಕೆಯ ಕಣ್ಣಿನ ಅಂಚಿನಲ್ಲಿ ಏನಿದೆ ಅಂತ ಸೃಜನ್ ಈ ಶೀರ್ಷಿಕೆಯನ್ನ ಕೊಡುವುದರ ಮೂಲಕವೇ ತನ್ನೊಳಗಿರುವ ಒಬ್ಬ ಕವಿಯನ್ನ ಅನಾವರಣಗೊಳಿಸ್ತಾರೆ. ಪಾದುಕೆ ಅಂತ ಅಂದಾಗ ನೆನಪಿಗೆ ಬರೋದೇ ಭರತ ತಲೆಯ ಮೇಲೆ ಹೊತ್ತ ರಾಮನ ಪಾದುಕೆ. ಸೃಜನ್ ಇಲ್ಲಿ ಹೇಳ್ತಾ ಇರೋದು ಅದೇ ಪಾದುಕೆಯನ್ನು. ರಾಮಾಯಣ ಮಹಾಭಾರತಗಳು
ಈ ನಾಡನ್ನ ಬೆಳಗಿದಂತಹ ಕೃತಿಗಳು ಮತ್ತು ಅದೆಷ್ಟೇ ಸಹಸ್ರ ವರ್ಷಗಳು ಕಳೆದರೂ ಇವತ್ತಿಗೂ ಈ ನಾಡಿನಲ್ಲಿ, ಈ ನಾಡಿನ ಜನಮಾನಸದಲ್ಲಿ ಅಚ್ಚಳಿಯದ ಗುರುತನ್ನ ಮೂಡಿಸಿ ಮತ್ತೆ ಮತ್ತೆ ತನ್ನತ್ತ ಹೊರಳುವಂತೆ ಮಾಡಿಸಿಕೊಳ್ಳುವಂತಹ ಕೃತಿಗಳು. ಇವತ್ತಿನ ಒಂದು ಯುವ ಮನಸ್ಸು ಸೃಜನ್ ರೂಪದಲ್ಲಿ ರಾಮಾಯಣದತ್ತ ಹೊರಳಿದಾಗ ಮಿಥಿಲೆಯ ಮೊಗ್ಗಾಗತ್ತೆ, ಪಾದುಕೆಗೊಂದು ಕಣ್ಣನ್ನ ತರಿಸತ್ತೆ, ಆ ಕಣ್ಣಂಚಿನಲ್ಲಿ ಇರುವ ಏನೋ ಒಂದನ್ನ ಓದುಗರಲ್ಲಿ ತೆರೆದಿಡತ್ತೆ. ರಾಮಾಯಣ ಮಹಾಭಾರತಗಳನ್ನ ಅನುಸಂಧಾನ ಮಾಡದೇ ಇದ್ರೆ ಈ ದೇಶದ ಯಾವೊಬ್ಬ ಪ್ರಜೆ ಕೂಡ ತನ್ನ ಬದುಕನ್ನು ಅರ್ಥ ಮಾಡಿಕೊಳ್ಳಲಾರ. ಈ ದೇಶದ ಪ್ರಜೆ ಅಂತ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ನೇರ್ಪಡಿಸಿಕೊಳ್ಬೇಕು ಅಂತ ಅಂದ್ರೆ ಹೇಗೆ ಬದುಕಬೇಕು, ಏಕೆ ಬದುಕಬೇಕು, ಹೇಗೆ ಬದುಕಬಾರದು, ಯಾಕಾಗಿ ಬದುಕಬಾರದು ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅತ್ಯಂತ ಮುಖ್ಯವಾದ ಆಧಾರವಾಗಿ ನಿಲ್ಲುವಂಥದ್ದು ನಮ್ಮ ರಾಮಾಯಣ ಮಹಾಭಾರತಗಳು. ಅದನ್ನ ಆಯಾ ಕಾಲದಲ್ಲಿ ಆಯಾ ಕಾಲಕ್ಕೆ ಒಪ್ಪುವ ಭಾಷೆ, ಆಯಾ ಕಾಲಕ್ಕೆ ಒಪ್ಪುವ ಶೈಲಿಯಲ್ಲಿ ಅದರ ಪುನರವತರಣ ಮಾಡಿದರೆ ಅದಂತೂ ಆ ಕಾಲಕ್ಕೆ ಕೊಡುವ ಉತ್ಕೃಷ್ಟವಾದ ಕೊಡುಗೆ. ಸೃಜನ್ ಇಲ್ಲಿ ಮಾಡಿರೋದು ಅದನ್ನೇ. ಸೃಜನ್ ಇಷ್ಟವಾಗುವ ಸಂಗತಿ, ರಾಮಾಯಣದ ಆ ಕಥಾಭಾಗದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ವಹಿಸುವ ಸೃಜನ್, ಒಂದು ಕಾಲ್ಪನಿಕವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡುವ ಸೃಜನ್ ಎಲ್ಲಿಯೂ ವಾಲ್ಮೀಕಿಗಳ ಆಶಯಕ್ಕೆ ವಿರುದ್ಧವಾಗಿ ವರ್ತಿಸೋದಿಲ್ಲ. ಒಂದು ಕೃತಿಯನ್ನ ಅಥವಾ ಒಂದು ಇತಿಹಾಸವನ್ನ ಪುನರೂಪಿಸುವಾಗ, ಅದರ ಪುನಃ ಕಥನಕ್ಕೆ ಮುಂದಾಗುವಾಗ ಇರಬೇಕಾದ ಎಚ್ಚರಿಕೆ ಅದು. ಮೂಲದ ಆಶಯಕ್ಕೆ, ಮೂಲದ ವ್ಯಕ್ತಿತ್ವಕ್ಕೆ ತೊಡಕಾಗದಂತೆ ಅದನ್ನು ಮತ್ತೊಮ್ಮೆ ಹೇಳಬೇಕು. ಹೇಳುವಾಗ ಹೊಸತಿರಬೇಕು, ಆದರೆ ಹಳತನ್ನ ಕೈಬಿಟ್ಟಿರಬಾರದು, ಹಳತಿಗೆ ಆಘಾತ ಕೊಡಬಾರದು. ಸೃಜನ್ ಗೆದ್ದಿರೋದು ಇಲ್ಲಿಯೇ, ಪಾದುಕೆಯ ಕಣ್ಣಂಚಿನಲ್ಲಿ ಅಂತ ಭರತ ಹೊತ್ತು ತಂದ ಪಾದುಕೆಯ ಅನಂತರದ ಕಥೆಯನ್ನ ಹೇಳುವ ಸೃಜನ್ ಮೂಲಕ್ಕೆ ಅಪಚಾರ ಮಾಡೋದಿಲ್ಲ. ಸೃಜನ್ ಹೇಳುವ ಘಟ್ಟ ಅದು ವಾಲ್ಮೀಕಿಗಳು ಹೇಳದಿರುವ ಘಟ್ಟ, ಆದರೆ ವಾಲ್ಮೀಕಿಗಳು ಹೇಳಬಹುದಾಗಿದ್ದ ಘಟ್ಟ ಅಂತ ಕೂಡ ಅನ್ಸತ್ತೆ. ಅದೇ ಸೃಜನ್ನ ಈ ಕೃತಿಯ ವೈಶಿಷ್ಟ್ಯ. ನಮಗೆ ಚಿತ್ರಕೂಟಕ್ಕೆ ಹೋಗಿ ಭರತ ರಾಮನನ್ನ ಬರಬೇಕು ಅಂತ ಒತ್ತಾಯಿಸಿದ ಘಟನೆ ಗೊತ್ತು. ರಾಮ ಬರಲಾರೆ ಅಂತ ಹೇಳಿದಾಗ ರಾಮನ ಪಾದುಕೆಯನ್ನ ಅವನು ಕೇಳೋದು, ರಾಮ ಅದನ್ನ ಅವನಿಗೆ ಅನುಗ್ರಹಿಸೋದು, ಅದನ್ನ ತಲೆಯ ಮೇಲೆ ಹೊತ್ತು ತರುವ ಭರತ ಅಯೋಧ್ಯೆಯ ಹೊರವಲಯದ ನಂದಿಗ್ರಾಮದಲ್ಲಿ ಉಳಿದು ಆ ಪಾದುಕೆಯನ್ನೇ ಸಿಂಹಾಸನದ ಮೇಲಿಟ್ಟು ಅದನ್ನೇ ರಾಜ ಅಂತ ಅಂದುಕೊಂಡು, ರಾಮ ಅಂತ ಅಂದುಕೊಂಡು ಅದಕ್ಕೆ ನಿವೇದನೆ ಮಾಡ್ತಾ ಅಯೋಧ್ಯೆಯನ್ನ ಆಳಿದ ಕಥೆ ಗೊತ್ತು. ಆದರೆ 14 ವರ್ಷ ಹೇಗೆ ಕಳೆದವನು, ಅವನ ಭಾವ ಹೇಗಿತ್ತು ಆಗ, ಅವನ ಮನಸ್ಸಿನ ವ್ಯಥೆ ಏನು, ಅವನ ಮನಸ್ಸಿನಲ್ಲಿ ಏನೆಲ್ಲ ಹರಿದಾಡ್ತಾ ಇತ್ತು ಅನ್ನೋದನ್ನ ಒಂದೊಮ್ಮೆ ವಾಲ್ಮೀಕಿಗಳಿಗೆ ಸಮ್ಮತವಾಗುವಂತೆ ನೋಡಿದರೆ ಅದು ಪಾದುಕೆಯ ಕಣ್ಣಂಚಿನಲ್ಲಿ ಅನ್ನುವ ಕೃತಿಯಾಗಿಯೇ ಹೊರಹೊಮ್ಮಬೇಕು. ಅಷ್ಟು ಸುಂದರವಾಗಿ, ಅಷ್ಟು ಬಂಧುರವಾಗಿ ಕೃತಿಯನ್ನ ಸೃಜನ್ ಕಟ್ಟಿಕೊಟ್ಟಿದ್ದಾರೆ. ಸೃಜನ್ ಕವಿತ್ವವನ್ನು ಒಳಗಡೆ ಹೊಂದಿರುವಂತಹ ಬರಹಗಾರ. ಹಾಗಾಗಿ ಸೃಜನ್ ಅವರ ಗದ್ಯ ಅದು ಪದ್ಯಗಂಧಿಯಾದದ್ದು. ಅಲ್ಲಿಯ ವಾಕ್ಯಗಳು ಸಹಜವಾಗಿ ಒಂದು ಕವಿತೆಯ ಒಂದು ಭಾಗವೇನೋ, ಒಂದು ಪದ್ಯದ ಒಂದು ಭಾಗವೇನೋ, ಒಂದು ಛಂದೋಬದ್ಧವಾದ, ಒಂದು ಲಯಬದ್ಧವಾದ, ಒಂದು ತಾಳಕ್ಕೆ ಅನುಗುಣವಾದ ಮಾತೇನೋ ಅಂತ ಅನ್ನಿಸುವಂತೆ ಅವರು ವಾಕ್ಯಗಳನ್ನು ರಚಿಸ್ತಾರೆ. ಸೃಜನ್ ಇನ್ನೊಂದು ವೈಶಿಷ್ಟ್ಯ, ಅವರ ಶಬ್ದ ಸಾಮರ್ಥ್ಯ ಪುಂಖಾನುಪುಂಖವಾಗಿ ಧಾರೆಯಂತೆ, ತೈಲಧಾರೆಯಂತೆ ಅದರಲ್ಲೂ ಅವರಲ್ಲಿ ಶಬ್ದಗಳು ಹರಿಯೋದನ್ನ ನಾವು ಅವರ ಬರಹಗಳನ್ನ ಓದಿದಾಗ ಗಮನಿಸಬಹುದು. ಶುದ್ಧವಾದ ಸರಿಯಾದ ಶಬ್ದಗಳನ್ನ ಪ್ರಯೋಗಿಸಬೇಕು ಅನ್ನುವ ಅವರ ತಹತಹಿಕೆ, ಒಂದು ಶಬ್ದದ ಕುರಿತಾಗಿ ಒಂದು ಜಿಜ್ಞಾಸೆ ಬಂದ್ರೆ ಎಲ್ಲಿಯೋ ಇರಬಹುದಾದ ವಿದ್ವಾಂಸರನ್ನ ಹುಡುಕಿ ಅವರಿಂದ ಪರಿಹರಿಸಿಕೊಳ್ಳುವಂತಹ ಒಂದು ಅಧ್ಯಯನಶೀಲತೆ, ನಮ್ಮ ಪುರಾಣೇತಿಹಾಸಗಳನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಬಹುದಾದಂತಹ ಸೃಷ್ಟಿಶೀಲತೆ, ಇದೆಲ್ಲವನ್ನ ಮೈಗೂಡಿಕೊಂಡ ಭರವಸೆಯ ಬರಹಗಾರ ಸೃಜನ್.
ಅವರ ಪಾದುಕೆಯ ಕಣ್ಣಂಚಿನಲ್ಲಿ ಕೃತಿಯನ್ನ ಓದಿದಾಗ ನಾನು ಅಚ್ಚರಿಗೊಂಡಿದ್ದೇನೆ, ಸಂತೋಷಗೊಂಡಿದ್ದೇನೆ. ಇಂಥದ್ದೊಂದು ಕೃತಿಯನ್ನ ಓದಿದ್ದಕ್ಕೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಈ ಕೃತಿ ನಾಡಿನ ಎಲ್ಲ ಸಹೃದಯರನ್ನ ತಲುಪಬೇಕು. ರಾಮಾಯಣ ಮಹಾಭಾರತಗಳನ್ನು ಪ್ರೀತಿಸುವವರು, ಸಾಹಿತ್ಯವನ್ನ ಇಷ್ಟಪಡುವವರು, ಬದುಕನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರುವವರು, ಒಂದು ಭಾವ, ಒಂದು ಸದ್ಭಾವ, ಒಂದು ಮಾದರಿ, ಒಂದು ಆದರ್ಶ ಹೇಗಿರತ್ತೆ ಅನ್ನೋದನ್ನ ಗೊತ್ತು ಮಾಡಿಕೊಳ್ಬೇಕು ಅಂತ ಇರೋರು ಪಾದುಕೆಯ ಕಣ್ಣಿಂಚಿನಲ್ಲಿ ಕೃತಿಯ ಮೇಲೆ ಕಣ್ಣಾಡಿಸಬೇಕು. ಸೃಜನ್, ನಿಮ್ಮ ಈ ಕೃತಿ ಅತ್ಯಂತ ಯಶಸ್ಸನ್ನ ಪಡೆದುಕೊಳ್ಳಲಿ. ಇದು ನಿಮ್ಮ ಕೃತಿಧಾರೆಯ ಆರಂಭದ ಬಿಂದು ಮಾತ್ರ. ಇಂತಹ ಅಸಂಖ್ಯ ಕೃತಿಗಳು ನಿಮ್ಮಿಂದ ಮೂಡಿ ಬರಲಿ. ಸಾಹಿತ್ಯ ಪ್ರಪಂಚದ ಮೇರು ಸ್ಥಾನದಲ್ಲಿ ನಿಮ್ಮ ಸ್ಥಾನ ಇರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ನಮ್ಮ ಜಗದೀಶ್ ಶರ್ಮಾ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮತ್ತೊಮ್ಮೆ ನಾನು ಹೇಳ್ತಾ, ಮಾನ್ಯ ಶಾಸಕರಾಗಿರ್ತಕ್ಕಂತಹ ಹಾಲಪ್ಪನವರು ನಮ್ಮನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಪುಸ್ತಕ ಬಿಡುಗಡೆಯ ಅಧ್ಯಕ್ಷತೆ ವಹಿಸಿರುವಂಥ ಮುಂಡಮನೆಯವರ ಸುಧಾರಿಗಳವರ ಶಿಕ್ಷಣ ತಜ್ಞರು, ವಿಮರ್ಶಕರಾದಂಥ ಡಾಕ್ಟರ್ ಶಂಕರ್ ಶಾಸ್ತ್ರಿ ಹಾಗೂ ಮುರಳಿಯವರೇ, ರಮೇಶ್ ಕರಗಪ್ಪ ಅವರ ಉದಾಸನವನ್ನು ಹಾಗೂ ಲೇಖಕರಾದ ಸೃಜನ್ ಗಣೇಶ್ ಅವರೇ ಮತ್ತು ರಮೇಶ್ ಅಡಿಯವರೇ, ಗ್ರಾಮ ಪಂಚಾಯತಿ ಸದಸ್ಯರಾದ ಉಪಾಧ್ಯಕ್ಷರಾದ ಗಿರೀಶ್ ಅವರೇ, ಸ್ಪೀಕರ್ ಅವರೇ, ಗಣೇಶ್ ಪ್ರಸಾದ್ ಅವರೇ, ಎಲ್ಲ ಸ್ನೇಹಿತರೆ ಮತ್ತು ಹುಲ್ಲುಮನೆ ಸೃಜನ್ ಅವರ ಮತ್ತು ಎಲ್ಲ ಸ್ನೇಹಿತರೆ, ಇದು ನಾವೇನು ಭಾಷಣ ಮಾಡೋದಿಲ್ಲ, ಪುಸ್ತಕ ಬಿಡುಗಡೆ ಮಾಡಬೇಕು ರಮೇಶ್ ಅವರಲ್ಲಿ ಯಾವಪ್ಪ ನಾವೇನು ಮಾತಾಡ್ತಾರೆ ಅಂತ ಹೇಳಿದ್ರೆ ಬನ್ನಿ ಅಂತ ಹೇಳಿದ್ರು. ನಮಗೂ ಮತ್ತು ಅವರಿಗೂ ಮತ್ತು ನಮಗೂ ಆ ಕುಟುಂಬಕ್ಕೂ ಇರ್ತಕ್ಕಂಥ ಸಂಬಂಧ ನಮಗೆ ಕರ್ಕೊಂಡು ಬಿಡುಗಡೆ ಮಾಡಿಸಿದ್ವಿ. ನೋಡಿದ್ದೆ ಅವತ್ತೊಂದು ಯಕ್ಷಗಾನ ಪದ್ಯ ಹೇಳ್ತಾ ಇದ್ದು ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತಿದ್ದು ಬಂದೆ. ಎಲ್ಲ ರಂಗದಲ್ಲೂ ಕೃಷಿ ಮಾಡ್ತಿದ್ದಾರೆ, ಮಾಡಿ ಅದು ಒಳ್ಳೆಯದಾಗಲಿ ಸಂದರ್ಭ ಹೇಳಿ ನಾನೇನು ಹೇಳ್ಬೇಕು ಅಂತಿದ್ದೆ ಅದನ್ನು ಹೇಳಿದ್ದಾರೆ ಶಾಸ್ತ್ರಿಗಳು. ಆ ಕುಟುಂಬದ ಹಿನ್ನೆಲೆ ಅಂಥದ್ದು ಸುಸಂಸ್ಕೃತ, ವಿದ್ಯಾವಂತ, ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಕುಟುಂಬದಿಂದ ಬಂದಂಥ ಹುಡುಗ ಮನೆಗೆ ಬಂದಂಥ ಹೊಸ ಪ್ರತಿ ಬೆಳಗಿನಿಂದ ಬಾಳ್ನೆಯಿಂದ ಇನ್ನಿಷ್ಟು ಸಾಹಿತ್ಯಕ್ಕೆ, ಯಕ್ಷಗಾನಕ್ಕೆ, ಕಲೆಗೆ, ಸಾಹಿತ್ಯಕ್ಕೆ, ಸಮಾಜಕ್ಕೆ ಉಳಿತಾಗಲಿ ಹಾರೈಸ್ತೇನೆ. ನಮಗಾದ್ರು ಸಾಮ್ಯತೆ ಒಂದಿದೆ, ನಾನು ಮುಳುಗಡೆಯವನು, ಅವರು ಮುಳುಗಡೆ, ಎಲ್ಲ ಮುಳುದೇಶಿನೇ ಆಟಗಳೇ. ಮುಳುಗಡೆ ಆಗ್ಬೋದು, ಮುಳುಗಡೆ ಆಗೋದವರೆಲ್ಲ ಆ ನಿರಾಶ್ರಿತರಾಗಿರ್ತಾರೆ. ಮುಂದಿನ ಜನ್ರೇಷನ್ ಅವರು ಕುಳಿತು ಹೇಳ್ತಾರೆ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳು ಪ್ರಪಂಚದಲ್ಲಿದೆ. ಯಾವ ನಿರಾಶ್ರಿತ ಅವರು ಪುನರ್ ಎರಡನೇ ಜನ್ರೇಷನ್, ಮುಂದಿನ ಜನ್ರೇಷನ್ ಮತ್ತೆ ಭಾರತ ಕೇಳ್ಕೊಂಡಿದ್ದಾರೆ. ಅಡ್ವಾಣಿಯವರೇ ಉದಾಹರಣೆ, ಐಟಿ ಗುಜರಾತ್ ಅವರು ಉದಾಹರಣೆ, ಶರೀಫು ಇಂಡಿಯಾದಿಂದ ಹೋಗಿ ಪಾಕಿಸ್ತಾನದಲ್ಲಿ ಶರೀಫ್ ಅವರು, ಮುಷರಫ್ ಪರ್ವೇಜ್ ಮುಷರಫ್ ಅವರು ಪಾಕಿಸ್ತಾನದಲ್ಲಿ ಎಲ್ಲ ಅಧಿಕಾರದ ಹೆಚ್ಚು ಇರೋರು ಆಫೀಸರ್ಸ್ ಎಲ್ಲ ಇಂಡಿಯಾದಿಂದ ಹೋದರು. ಯಾವ ನಿರಾಶ್ರಿತರಾಗ್ತಾರೆ ಅವರಿಗೆ ಸಹಜವಾಗಿ ಮುಂದಿನ ಜನ್ರೇಷನ್ ಅಷ್ಟು ಅನುಭವಿಸಿ ಗೊತ್ತಿದೆ ಹೇಳ್ತಾರೆ ಅನ್ನೋದು ಪ್ರಕೃತಿ ನಿಯಮ. ಹಾಗೆ ಮುಂಡಮನೆಯವರಲ್ಲಿಂದ ಬಂದು ಬಡತನ, ಕಷ್ಟ, ನಷ್ಟ ಅನುಭವಿಸಿದ್ದು, ಬಹಳ ಕಷ್ಟಗಳನ್ನು ಎಲ್ಲರೂ ಅನುಭವಿಸಿ, ಆ ಕುಟುಂಬ ಅಂಥದ್ದನ್ನೆಲ್ಲ ಅನುಭವಿಸಿದ್ದು. ಅಂಥದ್ರಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ. ತಾತ ಅವರೆಲ್ಲ ಏನು ಅವರಿಗೆ ಅಪ್ರೋಚಿನ ಪ್ರತಿಭೆಗಳು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಶಂಕರ್ ಶಾಸ್ತ್ರಿಗಳೇ ಹೇಳೋದನ್ನು ನಾವೆಲ್ಲ ಕಲಾವಿದರನ್ನ ಗೌರವಿಸೋದು, ನೋಡೋದು ಮತ್ತು ಅದು ಅನುಭವಿಸೋದು ಅಷ್ಟೇ. ನಾವು ಅದನ್ನು ಪಾತ್ರ ಮಾಡೋಕ್ಕೆ ಗೊತ್ತಾಗಲ್ಲ, ಅದನ್ನು ಹೇಳೋಕ್ಕೆ ಗೊತ್ತಾಗಲ್ಲ. ಅದು ಅನುಭವಿಸ್ತೀವಿ ಸಾಹಿತ್ಯ. ಮತ್ತು ಪುಸ್ತಕಗಳನ್ನು ಕೊಟ್ಟರೆ ಓದ್ತೇನೆ, ಓದೋ ಅಭ್ಯಾಸ ಸ್ವಲ್ಪ ಇಟ್ಕೊಂಡಿದ್ದೆ. ನಮಗೊಂದು ಒಳ್ಳೆ ಟೈಮ್ ಪಾಸಿಗೆ ಒಂದಿನ ನಿಮ್ಮದು ಪುಸ್ತಕ ಕಟ್ಟಿಲ್ಲ, ಓದಿದ್ಮೇಲೆ ನಾನು ಹೇಗೆ ಹೇಳ್ತೇನೆ ಇಷ್ಟಕ್ಕಾಗಿ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೀವೊಂದು ಓದಲಿಕ್ಕೆ ಒಂದು ಒಳ್ಳೆಯ ಪುಸ್ತಕ ಸಿಕ್ತು ಮತ್ತು ನಮ್ಮವರೇ ಬರೆದಿದ್ದು, ನಮ್ಮನೆಯಿಂದ ಬರೆದಿದ್ದು ಅನ್ನೋ ಭಾವನೆ ಬರ್ತದೆ. ಆ ಕಾಲಕ್ಕೆ ಹೇಳಿ ನಾನು ಒಳ್ಳೆಯದಾಗಿ ಮತ್ತು ಮುಂದೆ ಶಂಕರ್ ಶಾಸ್ತ್ರಿಗಳೆಲ್ಲ
ಹೆಚ್ಚಾಯ್ತು. ಈಗ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಎಲ್ಲ ಇನ್ಮೇಲೆ ಇನ್ನೂ ಹೆಚ್ಚು ಕೃಷಿ ಮಾಡಿರ್ತಾರೆ ಆ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರವು ಮತ್ತೊಂದು ಮೂರು. ಮತ್ತು ರಾಮಾಯಣ ಮಹಾಭಾರತ ಅನ್ನೋದು ಬದುಕಿನ ಭಾರತೀಯರ ಬದುಕಿನ ಜೀವನ ಪದ್ಧತಿಯರು. ಇದು ಬೇಕಾದಷ್ಟು ವಸ್ತುಗಳು ಸಿಗ್ತದೆ, ಬೇಕಾದಷ್ಟು ವಸ್ತು ಇದು ಸಿಗ್ತವೆ, ಸಬ್ಜೆಕ್ಟ್ ಸಿಗುತ್ತೆ. ಅದನ್ನೇ ಉಪಯೋಗಿಸ್ಕೊಂಡು ಬೆಳಿಗ್ಗೆ ಚಿಕ್ಕ ವಯಸ್ಸು ಕುವೆಂಪು ಅವರು ಈ ವಯಸ್ಸಿನಲ್ಲಿ ಬರೆದಿದ್ದು ಓದಿದೆ ಅಷ್ಟೇ ನಮ್ಗೆ ಗೊತ್ತಿಲ್ಲ. ಕುವೆಂಪು ಇನ್ನೂ ಹೇಳ್ತಾರೆ, ಜಸವಂತ ನಾಗರಿ ಹನುಮಂತ ಇಂತಿಗರು ಮಲೆಯ ಕಾಡುಗಳಲ್ಲಿ ಜಗಕ್ಕೆಲ್ಲ ವಾಲ್ಮೀಕಿ ಒಬ್ಬನೇ ಕವಿ ಅಲ್ಲ ಅಂತ ಹೇಳ್ತಾರೆ. ಮಲೆನಾಡಿನ ಕಾಡಿನಲ್ಲಿ ಹೆಸರುವಾಸಿ ಆಗದಿರ್ತಕ್ಕಂಥ ಜಸವಂತ ನಾಗರಿ ಹನುಮಂತ ವ್ಯಕ್ತಿಯನ್ನು ಅನೇಕ ಜನ ಆಂಜನೇಯರಿದ್ದಾರೆ ಅಂತ ಹೇಳಿ ಒಂದೊಂದು ಹೇಳಿದ್ದಾರೆ. ಮಲೆಯ ಕಾಡುಗಳಲ್ಲಿ ಇಂತಿಗರು ಇನ್ನೂ ಉದ್ದ ಇದೆ ಅದೆಲ್ಲ ಹಾಗೆ ಅದು ಎಲ್ಲೂ ಪ್ರತಿಭೆ ಪ್ರತಿಯೊಬ್ಬ ಮಲೆನಾಡಿನ ವಾತಾವರಣ ಅಂತದ್ದು ಅಂತ ಹೇಳಿ ನಮ್ಗೆ ಶುಭವಾಗಲಿ, ನಿಮ್ಮ ತಂದೆ ತಾಯಿಗಳು ಒಳ್ಳೆಯದಾಗಲಿ, ನಮಗೆ ನಿಮ್ಮ ಬದುಕು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲೂ ಇರೋದೇ ಒಳ್ಳೆಯ ರೀತಿಯಿಂದ ಬಾಯಿ ಅಂತೇಳಿ ಆಲಿಸಿ ನನ್ನ ನಮಸ್ಕಾರಗಳು. ನನ್ನ ಕಾಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಗುಂಡು ಮನೆ ಕುಟುಂಬದವರಿಗೆ ಧನ್ಯವಾದಗಳು. ಕೆಲವು ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಜನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಏನೋ ಕೇಳಿದ್ರೆ ಇವತ್ತು ಅವರು ಮಾತನ್ನು ಹೇಳಿದ್ರು, ತುಂಬಾ ಸಾಮ್ಯತೆ ಇರೋಂಥದ್ದು. ಮುಳುಗಡೆಯಾಗಿ ನಾವು ಬಂದವರು, ಅವರು ಬಂದವರು. ಸೊ ಅವರಲ್ಲಿ ಬಂದ ಮೇಲೆ ಸೊ ಒಂದೇ ಕುಟುಂಬದ ಭಾವವನ್ನ ಇದು 2000 ಇಸವಿಯಿಂದ 2021 ಇಟ್ಕೊಂಡು ಬಂದಿರೋದು. ತುಂಬಾ ಜನಕ್ಕೆ ಈಗ ನಾವು ಬಹಿರಂಗ ಪಡಿಸಕ್ಕಾಗಲ್ಲ, ಸೊ ಅವರು ಬಹಿರಂಗ ಪಡಿಸಕ್ಕಾಗಲ್ಲ. ಯಾಕಂದ್ರೆ ನಾನೊಂದು ವೃತ್ತಿಯಲ್ಲಿದ್ದೀನಿ, ಅವರು ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿದ್ದಾರೆ. ಹಾಗೆ ಆತರವಾಗಿರ್ತಕ್ಕಂತಹ ಒಂದು ಕುಟುಂಬ ಬಾಂಧವ್ಯ ನಾವು ಹಾಲಪ್ಪನವರು ಬೇರೆ ನೋಡ್ಲಿಲ್ಲ, ಅವರು ಕೂಡ ನಮ್ಮ ಕುಟುಂಬವನ್ನ ಯಾವತ್ತು ಬೇರೆ ಅಂತ ಹೇಳಿ ನೋಡ್ಲಿಲ್ಲ, ನಮ್ಮ ಕುಟುಂಬವಾಗಿ ಅವರು ಇದ್ದವರು. ಹಾಗಾಗಿ ಇಂತಹ ಸಂದರ್ಭಕ್ಕೂ ಬಹುಶಃ ಇದ್ದಿದ್ರೆ ಇವತ್ತು ನಾನೇ ನಿರ್ಧಾರ ಮಾಡಿದ್ದು, ಅಲ್ಲಿ ರಸ್ತೆ ಇದನ್ನ ನೋಡುವಾಗ, ಇಲ್ಲಿ ಮಾರ್ಕೆಟ್ ರಸ್ತೆಯನ್ನು ನೋಡುವಾಗ ಸರ್ ಶುಕ್ರವಾರ ಸಾಗರ ಇರ್ತೀರ ಅಷ್ಟೇ ಕೇಳಿದ್ರು. ನಾನು ಮತ್ತೆ ಬೇರೆ ಏನು ಅವ್ರಿಗೆ ಕೇಳಿಲ್ಲ. ಸೊ ಡೇಟ್ ಶುಕ್ರವಾರ 4 ಗಂಟೆಗೆ ಅಂತ ಫಿಕ್ಸ್ ಮಾಡಿದ್ದೆ. ಅವರ ರುಟೀನ್ ಕಾರ್ಯಕ್ರಮ ಪೂರೈಸಿ 6 ಗಂಟೆಗೆ ಅಂತ ನಿನ್ನೆ ಹೇಳಿದ್ರು. ಓಕೆ 6 ಗಂಟೆಗೆ ಅಂತ ಇವತ್ತು ಬಂದಿದ್ದಾರೆ. ಹಾಗೆ ಅಷ್ಟು ಆತ್ಮಸ್ಥೈರ್ಯ ನಮಗೂ ಇದೆ, ನಮ್ಮ ಕುರಿತು ಅವರಿಗೂ ಅಷ್ಟೇ ಪ್ರೀತಿ ಇದೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬೆನ್ನುಡಿಯಲ್ಲಿ ಇವರು ವಿದ್ವಾನ್ ಜಗದೀಶ್ ಶರ್ಮಾ ಅವರು ಒಂದು ಮಾತನ್ನ ಬರೆದಿದ್ದಾರೆ. ಏನು ಅಂತ ಕೇಳಿದ್ರೆ, ಸಮಕಾಲೀನ ಯುವ ಮನಸ್ಸುಗಳು ಎಲ್ಲೋ ಅತ್ತ ಇತ್ತ ಹಾತರಿಯುವಂತಹ ಸನ್ನಿವೇಶದಲ್ಲಿ ಸಾಹಿತ್ಯಕ್ಕೆ, ಕಲೆಗೆ ಒತ್ತು ಕೊಟ್ಟು ತಮ್ಮ ಜೀವನವನ್ನ ಮುಂಸಾಗ್ತಾ ಇರ್ತಕ್ಕಂತಹ ಸೃಜನ್ ಬಗ್ಗೆ ಒಂದು ಹೊಗಳಿಕೆ ಸಾಲ ಬರೆದಿದ್ದಾರೆ. ಅದು ನಮ್ಮ ಕುಟುಂಬಕ್ಕೆ ಎಷ್ಟು ಹೆಮ್ಮೆ ತರ್ತದೆ ನೋಡಿ. ಯಾಕೆಂತಂದ್ರೆ ಇವತ್ತು ಆ ಪ್ರಾಯದ ಮಕ್ಕಳನ್ನ ಏನಾಗ್ತಾರೋ, ಹೇಗೆ ಹೋಗ್ತಾರೋ ಅನ್ನೋಂಥ ಚಿಂತೆ ಪ್ರತಿಯೊಬ್ಬ ಪಾಲಕರಿಗಿರುತ್ತೆ. ಆದ್ರೆ ನಮ್ಮ ಕುಟುಂಬಕ್ಕೆ ಅಂತಹ ಯಾವ ಚಿಂತೆ ಇಲ್ಲ. ಯಾಕೆ ಕೇಳಿದ್ರೆ ಇಂತಹ ಅನರ್ಘ್ಯವಾಗಿರ್ತಕ್ಕಂತಹ ಒಳ್ಳೆಯ ಪ್ರತಿಭೆಗಳನ್ನ ನಮ್ಮ ಕುಟುಂಬಕ್ಕೆ ಆ ಗುರುಗಳ ಅನುಗ್ರಹದಿಂದ ಬಂದಿದೆ ಅಂತ ಹೇಳುವ ವಿಷಯವನ್ನ ಇಲ್ಲಿ ನಾನು ಮುಕ್ತವಾಗಿ ಹೇಳ್ತಾ, ಅಂತಹ ನಮ್ಮ ಕುಟುಂಬದ ಗುಡಿ ಈ ಪಾದುಕೆಯ ಕಣ್ಣಂಚಿನಲ್ಲಿ ಕೃತಿಯನ್ನು ರಚಿಸಿದಂತಹ ಸೃಜನ್ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳಿ ನಮಸ್ಕಾರಗಳು. ದೇವರು ಅಂತ ಮಹಾನ್ ಲೇಖಕರೊಬ್ಬರು ಕನ್ನಡದಲ್ಲಿ ಇದ್ದರು. ಅವರು ಪೌರಾಣಿಕ ಕಾದಂಬರಿಗಳ ಮೂಲಕನೇ ಗುರುತಿಸಿಕೊಂಡ ಒಬ್ಬ ಕನ್ನಡದ ಪ್ರಸಿದ್ಧ ಸಾಹಿತಿ. ಅವರದ್ದು ಮಹಾಬ್ರಾಹ್ಮಣ ಅಂತ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ ಮಧ್ಯದಲ್ಲಿ ಬರುವ ಸಾಲು ಎಂದೋ ಓದಿದ್ದು ಇಂದು ನೆನಪಾಯಿತು. ವಾಮದೇವ ವಸಿಷ್ಠನ ಶಿಷ್ಯ, ಆತನ ಬಳಿ ವಿಶ್ವಾಮಿತ್ರನ ಮುಂದಿನ ಭವಿಷ್ಯವನ್ನು ನೋಡೋದೇನು ಅಂತ ಹೇಳುವ ಸಾಲು. ಭವಿತವ್ಯದ ತೆರೆಯನ್ನು ಓಸರಿಸಿ ನೋಡುವೆಯಾ ಅಂತ ಆ ಸಾಲು. ಅಂದ್ರೆ ಏನ್ ಹೇಳ್ತಿದೆ ಅಂದ್ರೆ, ಯಾರ ಭವಿಷ್ಯದ ತೆರೆಯನ್ನು ಕೂಡ ಸರಿಸಿ ನೋಡ್ಲಿಕ್ಕಾಗೋದಿಲ್ಲ. ಇದು ಸೃಷ್ಟಿಯ ನಿಯಮ. ಸೃಷ್ಟಿಯ ನಿಯಮವನ್ನ ಯಾರು ಬದಲಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಸೃಷ್ಟಿಯ ಜೊತೆಗೆ ಸಾಹಿತ್ಯ ಸೃಷ್ಟಿ ಅಂತ ಒಂದಿದೆ. ಸೃಷ್ಟಿಯ ಒಳಗೆ ಇನ್ನೊಂದು ಸೃಷ್ಟಿ, ಅದು ಸಾಹಿತ್ಯ ಸೃಷ್ಟಿ. ಇನ್ನೊಂದಿಷ್ಟು ಬದಲಿಸಲಿಕ್ಕೆ ಸಾಧ್ಯ ಇದೆ. ಶಂಕರಶಾಸ್ತ್ರಿ ಅವರು ಮಾತನಾಡ್ತಾ ಹೇಳಿದ್ರು ಏನಂದ್ರೆ, ಇದೊಂದು ಹೊಸ ಕೃತಿ ಅಂತ, ಸ್ವಲ್ಪ ಏನು ಸಾಹಿತ್ಯದಲ್ಲಿ ಹೊಸತು ಅಂತ. ಇದಕ್ಕೆ ಖಂಡಿತ ಅವರ ಮಾತು ಸತ್ಯಸ್ಯ ಸತ್ಯ. ಯಾಕೆಂದ್ರೆ ನಾನು ಈಗಾಗಲೇ ಬರೆದ ಮಿಥಿಲೆಯ ಮಗು
ಸುಮ್ಮನೆ ಕಣ್ಣಾಡಿಸಿ ಅದು ಕಾವ್ಯವನ್ನ ಕಾದಂಬರಿಯೊಟ್ಟಿಗೆ ಇಟ್ಟು ಬರಬೇಕು. ಅಂದ್ರೆ ಕಾವ್ಯ ಕಾದಂಬರಿ ಇದು ಹೊಸ ಸೃಷ್ಟಿ, ಕಾವ್ಯ ಕಾದಂಬರಿ ಅಂತ. ಹಾಗಂತ ವಿಮರ್ಶಕರು ಹೇಳ್ತಾರೆ ಏನಂದ್ರೆ ಕಾದಂಬರಿಯ ಸ್ವರೂಪವನ್ನ ಕಳೆದುಕೊಳ್ತು ಅಂತ. ಕಳೆಯದೆ ಹೊಸ ಸೃಷ್ಟಿ ಆಗಲ್ಲ. ಅದಕ್ಕೆ ಸಾಕ್ಷಿ ನನ್ನ ಕಾದಂಬರಿಗಳು. ಯಾಕಂದ್ರೆ ರಾಮಾಯಣವನ್ನ ಇಟ್ಕೊಂಡು ಬರೆಯೋದು ಸುಲಭದ ಸಂಗತಿ ಅಲ್ಲವೇ ಅಲ್ಲ. ಯಾಕೆ ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ರಾಮಾಯಣ ಕೇವಲ ಕಾವ್ಯವಾಗಿ ಇಲ್ಲ, ರಾಮ ಕೇವಲ ಒಂದು ಕಾವ್ಯದ ಪುರುಷನಾಗಿ ಇಲ್ಲ, ಆತ ಧಾರ್ಮಿಕ ಪುರುಷನೂ ಹೌದು, ದೇವರು ಹೌದು, ತದನಂತರ ಒಂದಿಷ್ಟು ಜನರಿಗೆ ಬೇರೆ ಬೇರೆ ಹೌದು. ಅದು ಸೆಪರೇಟ್ ಅದಕ್ಕೆ ಆದ ಮೂಲ ಮಿತಿಗಳಿದೆ. ಅಂಥದ್ದೊಂದು ಕೃತಿ ಇಟ್ಕೊಳ್ತಾ ನಮಗೊಂದು ಗಟ್ಟಿತನ ಬೇಕೇ ಬೇಕು. ಬಹುಶಃ ಇಷ್ಟೊತ್ತಿಲ್ಲೊಂದು ಪ್ರತಿಭೆ ಅಂತ ಒಂದು ಪದ ಬಳಕೆ ಆಗ್ತಿತ್ತು. ಮೀಮಾಂಸೆಯಲ್ಲಿ ಪ್ರತಿಭೆಯ ಕುರಿತು ಹೆಚ್ಚು ಪ್ರಸ್ತಾಪ ಆಗಿದೆ. ಅದರ ಜೊತೆಗೆ ಎರಡು ಪದ ಇದೆ, ಒಂದು ವ್ಯುತ್ಪತ್ತಿ, ಇನ್ನೊಂದು ಅಭ್ಯಾಸ. ಕಾವ್ಯಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಇವೆಲ್ಲವೂ. ಈ ಪ್ರತಿಭೆ ಅನ್ನೋದರಲ್ಲಿ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಹೇಳ್ತಾರೆ ಏನಂದ್ರೆ ಒಂದು ಕಾರ್ಯತ್ರಿ ಪ್ರತಿಭೆ, ಇನ್ನೊಂದು ಭಾವಯತ್ರಿ ಪ್ರತಿಭೆ ಅಂತ. ಕಾರ್ಯತ್ರಿ ಪ್ರತಿಭೆ ಲೇಖಕರದ್ದು, ಬರಹಗಾರರದ್ದು, ಭಾವಯತ್ರಿ ಪ್ರತಿಭೆ ಓದುವವರದ್ದು. ಎರಡೂ ಪ್ರತಿಭೆಗಳು ಇಲ್ಲಿ ಮುಖ್ಯ. ಇದರ ಜೊತೆಗೆ ಎರಡು ಪದ ನಾನು ಉಲ್ಲೇಖಿಸಿದೆ, ಅದನ್ನ ಹೇಳಿ ಬಿಡ್ತೀನಿ. ಏನು ಅಂದ್ರೆ ಒಂದು ವ್ಯುತ್ಪತ್ತಿ, ಇನ್ನೊಂದು ಅಭ್ಯಾಸ. ಈ ಕೃತಿ ಕಣ್ಣಿಗೆ ಕಾಣ್ತಿದೆ 76 ಪುಟದಲ್ಲಿ. ಅದರ ಹಿಂದೆ ನಡೆದ ಕೆಲಸ ಎಷ್ಟು ಅನ್ನೋದು ನನಗೆ ಒಂದಿಷ್ಟು ಜನರಿಗೆ ಮಾತ್ರ ಗೊತ್ತು. ಯಾಕಂದ್ರೆ ನಾನು ಯೂನಿವರ್ಸಿಟಿ ಓದ್ತಾ ಇದ್ದವನು, ಕುವೆಂಪು ಯೂನಿವರ್ಸಿಟಿಯಲ್ಲಿ MA ಮಾಡ್ತಾ ಇದ್ದೆ. ಆಗ ನಾನು ಬರಬೇಕು. ಯೂನಿವರ್ಸಿಟಿಯಲ್ಲಿ ಓದುವಾಗ ಸೃಜನಶೀಲ ಲೇಖಕನಾಗಿ ಗುರುತಿಸಿಕೊಳ್ಳೋದು ಒಂದಿಷ್ಟು ಕಷ್ಟ. ಯಾಕಂದ್ರೆ ಯೂನಿವರ್ಸಿಟಿಯಲ್ಲಿ ಒಂದಿಷ್ಟು ಗಾಸಿಪ್ಗಳು, ಅದರ ಜೊತೆಗೆ ಏನೋ ಒಂದು ಓದ್ತೀವಿ ಅಂದ್ರೆ ನೀನೇನೋ ಬೇರೆ ಅಂತ ನೋಡೋದು, ಹೀಗೆಲ್ಲ ಇತ್ತು. ಅಂಥದ್ದು ನಡುವೆ ಇದೊಂದು ಸೃಷ್ಟಿಗೊಳ್ತು. ಯಾಕೆಂದ್ರೆ ಇದಕ್ಕೆ ನಾನು ಸೂಕ್ಷ್ಮವಾಗಿ ಇನ್ನೊಂದು ಮಾತು ಸೇರಿಸ್ಕೊಡ್ತೀನಿ. ಏನಂದ್ರೆ ಈ ಒಂದು ಕೃತಿಯ ಹಿಂದೆ ನನ್ನ ಎಷ್ಟೋ ದಿನದ ನಿದ್ದೆಗಳನ್ನ ಬಿಟ್ಟಿದ್ದೀನಿ. ನಾನು ಇಂಥದ್ದು ನನಗೆ ಹೇಳಲೇಬೇಕು. ಕುಟುಂಬ ನನ್ನ ಹಿಂದೆ ಇದೆ, ಆದ್ರೆ ಇವತ್ತು ಕುಟುಂಬದ ಸಪೋರ್ಟ್ ನನ್ನ ಜೊತೆಗಿದೆ. ಎಲ್ಲದರ ಜೊತೆಗೆ ವ್ಯುತ್ಪತ್ತಿ, ಅಭ್ಯಾಸ ಅದು ನಂದೇ. ಅದು ಕೂಡ ಉಲ್ಲೇಖ ಆಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ, ಗುಂಡು ಮನೆ ಕುಟುಂಬದಲ್ಲಿ ಒಂದೆರಡು ಜನ ಇಲ್ಲ, ಇಡೀ ಕರ್ನಾಟಕದ ಸುತ್ತ ಇದ್ದಾರೆ. ಅದರಲ್ಲಿ ಪ್ರತಿಭೆಗಳು ಎಲ್ಲರಿಗೂ ಇದೆ. ಆದ್ರೆ ಅಭ್ಯಾಸ ಎಷ್ಟು ಮಟ್ಟಿಗೆ ಎಲ್ಲರಿಗೂ ಇದೆ? ಅಭ್ಯಾಸ ಬೇಕಲ್ಲ. ಅಂದ್ರೆ ಕೇವಲ ಕುಟುಂಬ ಅಂತಲ್ಲ, ಕುಟುಂಬದ ಜೊತೆಗೆ ನಮ್ಮ ಅಭ್ಯಾಸ ಇದೆ, ಹಾಗೆ ವ್ಯುತ್ಪತ್ತಿ ಇದೆ. ಇವೆಲ್ಲವೂ ಮುಖ್ಯ ಅಂತ ನನಗೆ ಅನಿಸುತ್ತೆ. ಆಲ್ಮೋಸ್ಟ್ ಕೃತಿಯ ಬಿಡುಗಡೆಯಲ್ಲಿ ಲೇಖಕರು ಸ್ಟೇಜ್ ನಲ್ಲಿ ಇರ್ತಾರೆ. ಕೃತಿಯ ಬಿಡುಗಡೆಗೆ ಕೃತಿಯನ್ನು ಬರೆದ ಲೇಖಕರು ಸ್ಟೇಜ್ ಮೇಲೆ ಇರ್ತಾರೆ. ಇಲ್ಲಿಯ ವಿಶೇಷ, ಲೇಖಕರು ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ಯಾಕೆ ವಿಶೇಷ ಅಂದ್ರೆ ಈ ರೀತಿ ಸೌಭಾಗ್ಯ ಎಲ್ಲೂ ಸಿಗಲ್ಲ ಲೇಖಕರಿಗೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ನನ್ನ ಕೃತಿ ಬಿಡುಗಡೆ ಆಗ್ತಿರೋದನ್ನ ನಾನೇ ಕಣ್ಣಾಗಿ ಎದುರಿಂದ ನೋಡೋದಲ್ಲ, ಈ ತರದ್ದು ಎಲ್ಲೂ ಇಲ್ಲ. ಇದೂ ಕೂಡ ಹೊಸ ಸೃಷ್ಟಿ ಅಂತ. ಎರಡು, ಇನ್ನು ಒಂದೇ ಮಾತು, ಬೆನ್ನುಡಿ ಬರೆದವರಿಗೆ ನಾನು ಒಂದೇ ಧನ್ಯವಾದ ಸಲ್ಲಿಸಲೇಬೇಕು. ಅವರು ಜಗದೀಶ್ ಶರ್ಮಾ ಅವರು, ವಿದ್ವಾಂಸರು, ಅಂಥವರು ನನ್ನ ಕೃತಿಗೆ ಬೆನ್ನುಡಿ ಬರೆದಿದ್ದಾರೆ. ಬೆನ್ನಿಗೆ ಅವರಿದ್ದಾರೆ. ಕೃತಿಯ ಬೆನ್ನಿಗೆ ಅವರಿದ್ರೆ ಕಾರ್ಯಕ್ರಮದ ಬೆನ್ನಿಗೆ ಚಿಕ್ಕಪ್ಪ ರಮೇಶ್ ಹೆಗಡೆ ಗುಂಡುಮನೆ ಅವರಿದ್ದಾರೆ. ಒಂದು ಪ್ರಸ್ತಾಪ ಮಾಡ್ತೀನಿ. ಏನಂದ್ರೆ ರಮೇಶ್ ಹೆಗಡೆ ಗುಂಡುಮನೆ ಚಿಕ್ಕಪ್ಪ ಅವರು ಅವರದ್ದೇ ಆದ ಸಮಾಜಮುಖಿ ಕಾರ್ಯದಲ್ಲಾಗಿ ಸಕ್ರಿಯವಾಗಿ ಭಾಗವಹಿಸಿಕೊಂಡಿರುವರು. ಸಾಕಷ್ಟು ಪತ್ರಿಕೆಗಳಲ್ಲಿ ಕೂಡ ಅವರು ತಮ್ಮ ಲೇಖನವನ್ನು ಬರೆದಿರುವರು. ಅಂಥವರು ಎಷ್ಟು ಬ್ಯುಸಿ ಇರ್ತಾರೆ. ಅಂತ ಟೈಮಲ್ಲಿ ನನ್ನ ಕೃತಿ, ನಮ್ಮ ಮನೆಯ ಕುಡಿ ಒಂದು ಬೆಳೀತಾ ಇದೆ ಅಂತ ಹೇಳಿ ಗುರುತಿಸಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಿದ್ರು. ತುಂಬಾ ಖುಷಿ ಇದೆ. ಆ ಖುಷಿಯನ್ನು ಎದುರಿಗೆ ಕುಳಿತು ಸವಿಯೂ ಸಿಕ್ಕಿದೆ. ಇದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ಇನ್ನೊಂದು ಮಾತು ಏನಂದ್ರೆ, ಹಾಲಪ್ಪನವರು ಹೇಳಿದ್ರು ಇನ್ನೂ ಮುಂದುವರಿಲಿ, ಯಾವತ್ತು ನಿಲ್ಲಬಾರದು ಅಂತ. ಖಂಡಿತ ನಾನು ಅನ್ನೋದು ನನ್ನೊಳಗಿನ ನಾನು ನಿಲ್ಲುವ ತನಕ ಬಹುಶಃ ನನ್ನ ಸಾಹಿತ್ಯದಿಂದ ನಾನು ದೂರ ಆಗಲೇನೋ, ಬರೀತಾನೆ ಇರ್ತೀನಿ. ಖಂಡಿತ ನಿಮ್ಮೆಲ್ಲರ ಹಾರೈಕೆಗೆ ನಾನು ಚಿರಋಣಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮತ್ತು ನಡೆಸಿಕೊಟ್ಟ ಸರ್ವರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ, ಆತ್ಮೀಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ.
ಜೊತೆಗೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಎಡಗೆರೆ ಮನೆ ಗಿರೀಶ್, ಅದರ ಜೊತೆಗೆ ನಮ್ಮ ಮಾತುಕರ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂತಹ ಪ್ರಕಾಶ್ ಬಂದಿದ್ದಾರೆ, ಅವರಿಗೂ ಆತ್ಮೀಯವಾದಂತಹ ವಂದನೆಗಳು. ನಗರಸಭೆಯ ಸದಸ್ಯರು, ನನ್ನ ಸಹೋದರರಾಗಿರ್ತಕ್ಕಂತಹ ಗಣೇಶ್ ಪ್ರಸಾದ್, ಸತೀಶ್ ಮಗವೇರ, ಅದರ ಜೊತೆಗೆ ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ, ಹರಿಸ್ಲಿಕ್ಕೆ ನಮ್ಮ ಕುಟುಂಬದ ಜೊತೆಗೆ ಯಾವ ಒಂದು ಕುಟುಂಬ ಸ್ನೇಹ ಇದೆ ಅದನ್ನ ಇಟ್ಟುಕೊಂಡು ಬಂದಿದ್ದಾರೆ ಕಾವ್ಯ ಮತ್ತೆ ಪೇರೆಂಟ್ಸ್, ಅವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಕುಟುಂಬ ಅಂತ ಹೇಗಿರಬೇಕು ಎನ್ನುವುದನ್ನ ತೋರಿಸಿದ ನನ್ನ ಕುಟುಂಬಕ್ಕೆ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ.